multiple components are working together for one purpose. ಏನದು digestion of food. Naturally ಎರಡು ತರ ಬರುತ್ತೆ, terrestrial, aquatic. Terrestrial ಅಂದ್ರೆ land. ಈ ಪ್ಲಾಂಟ್ ಫುಡ್ ರೆಡಿ ಮಾಡಬೇಕಾದ್ರೆ ಇಟ್ ಇಸ್ ಆಲ್ಸೋ ಟೇಕಿಂಗ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಸಾಯಿಲ್. ಸಾಯಿಲ್ ನ್ಯೂಟ್ರಿಯೆಂಟ್ಸ್ ಹೇಳ್ಕೊತಾ ಇದೆ. ಪ್ಲಾಂಟ್ಸ್ ಈ ವೇವ್ ಲೆಂತ್ ಮಾತ್ರ ಯೂಸ್ ಮಾಡಬಹುದು. ದಟ್ ಇಸ್ ಕಾಲ್ಡ್ as photosynthetically active radiation. So hello students, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಕರ್ನಾಟಕ. ದಿಸ್ ಇಸ್ ಬಸವರಾಜ್ ಸರ್, your biology master teacher. ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಒನ್ ಶಾರ್ಟ್ ಲೆಕ್ಚರ್ ಮಾಡೋದ ದ ಚಾಪ್ಟರ್ ಎಕೋಸಿಸ್ಟಮ್. ನಿಮ್ಗೆ ಈ ಚಾಪ್ಟರ್ ಬಗ್ಗೆ ಏನು ಇನ್ಫಾರ್ಮೇಶನ್ ಗೊತ್ತಿಲ್ಲ ಅದು ನಡೆಯುತ್ತೆ, ಬಿಕಾಸ್ ಐ ಬಿ ಟೀಚಿಂಗ್ ಯು ಫ್ರಮ್ ಆಲ್ ದ ವೇ ಫ್ರಮ್ ದ ಬೇಸಿಕ್ಸ್ ಟು ದ ಅಡ್ವಾನ್ಸ್ ಲೆವೆಲ್ ಇನ್ ಒನ್ ಲೆಕ್ಚರ್. ಬಿಫೋರ್ ವಿ ಸ್ಟಾರ್ಟ್ ದ ವಿಡಿಯೋ ಸ್ಟೂಡೆಂಟ್ಸ್, ಕ್ವಿಕ್ಲಿ ಸ್ಮ್ಯಾಶ್ ಲೈಕ್ ಬಟನ್. ಆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಫ್ ಯು ಆರ್ ನ್ಯೂ ಟು ದ ಚಾನಲ್. ಓಕೆ, ದ ಫಸ್ಟ್ ಥಿಂಗ್ ಫಸ್ಟ್ ಚಾಪ್ಟರ್ ಹೆಸರು ಎಕೋಸಿಸ್ಟಮ್ ಅಂತ. ವಾಟ್ ಇಸ್ ದ ಮೀನಿಂಗ್ ಆಫ್ ಸಿಸ್ಟಮ್ ಅರ್ಥ ಮಾಡ್ಕೊಳ್ಳಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಸಿಸ್ಟಮ್ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ನಿಮ್ಮ ಮನೇಲಿ ಕಂಪ್ಯೂಟರ್ ಸಿಸ್ಟಮ್ ಇರುತ್ತೆ. ಆ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಏನೇನು ಪಾರ್ಟ್ಸ್ ಇರುತ್ತೆ? ಕೀಬೋರ್ಡ್, ಮೌಸ್, ಮಾನಿಟರ್, CPU ಇರುತ್ತಾನೆ. ಸೊ ವೆನ್ ಮಲ್ಟಿಪಲ್ ಕಾಂಪೋನೆಂಟ್ಸ್ ಆರ್ ವರ್ಕಿಂಗ್ ಟುಗೆದರ್ ಫಾರ್ ಒನ್ ಪರ್ಪಸ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳಿಸ್ಕೊಳ್ಳಿ. ಡೈಜೆಸ್ಟಿವ್ ಸಿಸ್ಟಮ್, ವಿ ಹ್ಯಾವ್ ಮೌತ್, ಬಕಲ್ ಕ್ಯಾವಿಟಿ, ಈಸೋಫೇಗಸ್, we have the stomach, we have the small intestine, large intestine. Multiple components are working together for one purpose. ಏನದು? Digestion of food. ಅದೇ ಎಕೋಸಿಸ್ಟಮ್ ಅಲ್ಲಿ ಕೂಡ we have multiple units. We could have productivity. We can have productivity. We can have something called as decomposition, energy flow, nutrient cycling. ಅದು ಹೇಳ್ಕೊಡ್ತೀನಿ ಆಮೇಲೆ, ಸರಿನಾ? All of these multiple components are working together here. The first point ಗೊತ್ತಾ ಇಲ್ಲಿ, it is a functional unit of nature. So ecosystem is a functional unit of nature. Nature ಅದು ಒಂದು ಯೂನಿಟ್ ಇದು, ಸರಿನಾ? It is self sustainable ಅಂದ್ರೆ it doesn't require human intervention. ನಮ್ದೇನು ಇಂಟರ್ವೆನ್ಷನ್ ಬೇಕಾಗಿಲ್ಲ, ಅದಾಗದೇ ನಡೆಯುತ್ತೆ. ಮೋಸ್ಟ್ಲಿ ನ್ಯಾಚುರಲ್ ಅದು, ಸರಿನಾ? ನಾ ಆರ್ಗನಿಸಮ್ಸ್ ಇಲ್ಲಿ ಇಂಟ್ರಾಕ್ಟ್ ಮಾಡುತ್ತೆ. ದಟ್ ಈಸ್ ಎಕೋಸಿಸ್ಟಮ್ ಅಲ್ಲಿ ಬಯೋಟಿಕ್ ಕಾಂಪೊನೆಂಟ್ಸ್ ನೋಡಿ. ಈ ಝೀಬ್ರಾ ಮತ್ತೆ ಈ ಝೀಬ್ರಾ ಎರಡು ಇಂಟ್ರಾಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈ ಝೀಬ್ರಾ ಹತ್ರ ಇಲ್ಲಿ ಕೆಳಗಡೆ ಒಂದು ಕ್ರೊಕೊಡೈಲ್ ಇದೆ ಅನ್ಕೊಳ್ಳಿ. ಆ ಕ್ರೊಕೊಡೈಲ್ ಮತ್ತೆ ಝೀಬ್ರಾ ಇಂಟ್ರಾಕ್ಟ್ ಮಾಡುತ್ತೆ. ಸೊ ಇನ್ ಅ ಎಕೋಸಿಸ್ಟಮ್ ಬಯೋಟಿಕ್ ಕಾಂಪೊನೆಂಟ್ಸ್ ಇಂಟರಾಕ್ಟ್ ಮಾಡುತ್ತೆ. ಬಯೋಟಿಕ್ ಕಾಂಪೊನೆಂಟ್ಸ್ ಮತ್ತೆ ಬಯೋಟಿಕ್ ಕಾಂಪೊನೆಂಟ್ಸ್ ಕೂಡ ಇಂಟ್ರಾಕ್ಟ್ ಮಾಡುತ್ತೆ. ಏನಪ್ಪಾ ಸರ್? ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ಈ ಫಿಶ್ ಇಲ್ಲಿ ಈ ಫಿಶ್ ಇದೆಯಲ್ಲ, ಇಫ್ ದಿಸ್ ಫಿಶ್ ವಿಲ್ ಇಂಟರಾಕ್ಟ್ ವಿತ್ ದ ವಾಟರ್, ದಿಸ್ ಫಿಶ್ ವಿಲ್ ಇಂಟರಾಕ್ಟ್ ವಿತ್ ದ ಆಕ್ಸಿಜನ್ ಪ್ರೆಸೆಂಟ್ ಹಿಯರ್, this zebra will interact with the soil. So one ecosystem ಅಲ್ಲಿ biotic components ಮತ್ತೆ biotic components interact ಮಾಡುತ್ತೆ, and also biotic components and abiotic components ಕೂಡ interact ಮಾಡುತ್ತೆ. biotic components ಅಂದ್ರೆ living things, living ಇರುತ್ತೆ biotic. abiotic ಅಂತ ಅಂದ್ರೆ non living things. Very simple, non living things. Simple difference ಇದು, ಸರಿನಾ? ದಿಸ್ ಇಸ್ ಕಾಲ್ಡ್ ಅನ್ ಎಕೋಸಿಸ್ಟಮ್ ಇದು, ಓಕೆನಾ? ಸೊ ಸ್ಟೂಡೆಂಟ್ಸ್, ಎಕೋಸಿಸ್ಟಮ್ ಕ್ಯಾನ್ ವೇರಿ. ಒಂದು ಎಕೋಸಿಸ್ಟಮ್ ತುಂಬ ಇರಬೇಕಂತೇನಿಲ್ಲ. ಎಕೋಸಿಸ್ಟಮ್ ಕ್ಯಾನ್ ಆಲ್ಸೋ ಬಿ ವೆರಿ ಟೈನಿ, ಲೈಕ್ ಅ ಸ್ಮಾಲ್ ಪಡಲ್ ಅನ್ಕೊಳ್ಳಿ, ಚಿಕ್ಕದಾಗಿರ್ಬೋದು. ಫ್ರಮ್ ಅ ಸ್ಮಾಲ್ ಪಾಂಡ್ ಆರ್ ದ ಎಂಟೈರ್ ಬಯೋಸ್ಪಿಯರ್. ನಮ್ಮ ಎಂಟೈರ್ ಅರ್ತ್ ಇದೆಯಲ್ಲ, ಎಂಟೈರ್ ಅರ್ತ್ ಇಸ್ ಆಲ್ಸೋ ಅ ಎಕೋಸಿಸ್ಟಮ್. ಸೊ ಸೈಜ್ ಅಂತ ಏನಿಲ್ಲ ಇಲ್ಲಿ. ಇಟ್ ಕ್ಯಾನ್ ಬಿ ಸ್ಮಾಲ್, ಇಟ್ ಕ್ಯಾನ್ ಬಿ ವೆರಿ ಲಾರ್ಜ್. ಎಕೋಸಿಸ್ಟಮ್ ಕ್ಯಾನ್ ವೇರಿ. ಓಕೆ, ನೌ ಎಕೋಸಿಸ್ಟಮ್ ಸ್ಟೂಡೆಂಟ್ಸ್, ದೇರ್ ಆರ್ mainly two types of ecosystem. One is something called as natural ecosystem, one is something called as artificial or man-made ecosystem. Difference ಏನು? Natural ecosystem automatic ಆಗಿ humans ಮಾಡ್ದಂಗೆನೇ ಇರುತ್ತೆ. That is develop in nature without human interference. ನಾವು ಏನು ಮಾಡ್ತಾ ಇಲ್ಲ. Artificial or man-made ecosystem, human-made ecosystem is done by humans. Humans ಇದನ್ನ ಕ್ರಿಯೇಟ್ ಮಾಡ್ತಾರೆ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಕೇಳಿಸ್ಕೊಳ್ಳಿ. ನ್ಯಾಚುರಲಿ ಜಂಗಲ್ ಇದೆ, ಜಂಗಲ್ ನಾವೇನಾದ್ರೂ ಮಾಡೋದು ಹೋಗ್ಬಿಟ್ಟು ಜಂಗಲ್ನ ಮಾಡಿಲ್ಲ. ಆಟೋಮೆಟಿಕ್ ಆಗಿ ವಿತೌಟ್ ಹ್ಯೂಮನ್ ಇಂಟರ್ವೆನ್ಷನ್ ಆ ಜಂಗಲ್ ಇದೆ ಅಲ್ಲಿ. ಅದೇ ಒಂದು ಗಾರ್ಡನ್ನು, ನಿಮ್ಮ ಮನೆ ಗಾರ್ಡನ್ನ ನಾವು ಮಾಡ್ತೀವಿ. ಸೊ ಇಸ್ ಅ ಕ್ಲಿಯರ್ ಡಿಫರೆನ್ಸ್ ಬಿಟ್ವೀನ್ ವಾಟ್ ಇಸ್ ಅನ್ ಆರ್ಟಿಫಿಷಿಯಲ್ ಅಂಡ್ ವಾಟ್ ಇಸ್ ಅ ನ್ಯಾಚುರಲ್ ಎಕೋಸಿಸ್ಟಮ್. ಇಲ್ಲಿ ಕೆಲವು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಕೇಳಿಸ್ಕೊಳ್ಳಿ ನೋಡಿ. ನ್ಯಾಚುರಲ್ಲಿ ಎರಡು ತರ ಬರುತ್ತೆ, ಟೆರೆಸ್ಟ್ರಿಯಲ್, ಅಕ್ವಾಟಿಕ್. ಟೆರೆಸ್ಟ್ರಿಯಲ್ ಅಂದ್ರೆ ಲ್ಯಾಂಡ್, ಅಕ್ವಾಟಿಕ್ ಅಂದ್ರೆ ವಾಟರ್. ಟೆರೆಸ್ಟ್ರಿಯಲ್ ವಿ ಹ್ಯಾವ್ ಫಾರೆಸ್ಟ್, ಡೆಸರ್ಟ್ ಆಗಿರ್ಬೋದು, ಐಸ್ ಏರಿಯಾ ಆಗಿರ್ಬೋದು, ಸರಿನಾ? ಟೆರೆಸ್ಟ್ರಿಯಲ್. ನ್ಯಾಚುರಲಿ ಅಕ್ವಾಟಿಕಲಿ ಓಷನ್, ಪಾಂಡ್, ರಿವರ್ ಎಲ್ಲ ಅಕ್ವಾಟಿಕ್ ಎಕೋಸಿಸ್ಟಮ್ಸ್ ಅದು ನ್ಯಾಚುರಲ್. ಅದೇ ಮ್ಯಾನ್ ಮೇಡ್ ಅನ್ಕೊಳ್ಳಿ ನೋಡಿ. ಪ್ಲಾಂಟೇಶನು ಬೆಳೆಸೋದು, ಕ್ರಾಪ್ ಫೀಲ್ಡ್ಸ್,
ಅಕ್ವೇರಿಯಂ, ಗಾರ್ಡನ್, ಝೂ, ಇದೆಲ್ಲ ಹ್ಯೂಮನ್ ಮೇಡ್ ಎಕೋಸಿಸ್ಟಮ್ಸ್ ಇದೆಯಲ್ಲ. ಸರಿನಾ? ಬೇಸಿಕ್ ಡಿಫ್ರೆನ್ಸ್ ಎಲ್ಲರಿಗೂ ಗೊತ್ತಿರಬೇಕು. ನಾವು ಸ್ಟೂಡೆಂಟ್ಸ್ ಅದಾದ್ಮೇಲೆ ಹೇಳಿದ್ನಿಲ್ಲ, ಒಂದು ಎಕೋಸಿಸ್ಟಮ್ ಅಲ್ಲಿ ಬಯೋಟಿಕ್ ಕಾಂಪೊನೆಂಟ್ಸು, ಎ ಬಯೋಟಿಕ್ ಕಾಂಪೊನೆಂಟ್ಸು ಎರಡು ಕೂಡ ಇಂಟರಾಕ್ಟ್ ಮಾಡ್ತಾ ಇರುತ್ತೆ. ಬೋತ್ ಆರ್ ಇನ್ವಾಲ್ವ್ಡ್ ಇನ್ ಇಂಟರಾಕ್ಷನ್ ಇನ್ ಎಕೋಸಿಸ್ಟಮ್. ಸರಿನಾ? ನಾವು ಸ್ಟೂಡೆಂಟ್ಸ್ ನಾವು abiotic ಮತ್ತೆ biotic components interact ಮಾಡ್ತಿದ್ದಾರೆ, that will give you the physical structure of ecosystem. ಇದೇ physical structure of ecosystem ಅಲ್ಲಿ ಎರಡು ಮೇನ್ ಪಾರ್ಟ್ ಇದೆ. ಒನ್ ಇಸ್ ಕಾಲ್ಡ್ as species composition. ಏನಪ್ಪ species composition ಅಂದ್ರೆ, ಒಂದು ನಿಮ್ಮ ರೂಮೇ ಅನ್ಕೊಳ್ಳಿ, ನಿಮ್ಮ ರೂಮು, ಯುವರ್ ರೂಮ್ ಇಸ್ ಎಕೋಸಿಸ್ಟಮ್. ನಿಮ್ಮ ರೂಮಲ್ಲಿ ಯಾವ ಥರದ್ದು ಆರ್ಗನಿಸಮ್ಸ್ ಸಿಗುತ್ತೆ? ನಿಮ್ಮದು ಫ್ಲೋರಲ್ಲಿ ಇರುವೆ ಇರುತ್ತಾ? ಇರುವೆ, ಆಂಟ್, ಕಾಕ್ರೋಚ್, ಸ್ಪೈಡರ್, ಲಿಸರ್ಡ್, ಸಮ್ ಬೇರೆ ಥರದ ಒಂದು ಇದೆ ಅನ್ಕೊಳ್ಳಿ, ಬೇರೆ ಥರದ ಅದೊಂದು ನಾಯಿ, ಇದ್ರ ಮೇಲೆ ನಾಯಿ. ಸೊ ದೇರ್ ಆರ್ ಮಲ್ಟಿಪಲ್ ಆರ್ಗ್ಯಾನಿಸಮ್ಸ್ ಇನ್ ಯುವರ್ ರೂಮ್ ಇಟ್ ಸೆಲ್ಫ್. ಆ ಥರನೇ ಒಂದು ಜಂಗಲಲ್ಲಿ ಎಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗನಿಸಮ್ಸ್ ಇರುತ್ತಲ್ಲ, ದಟ್ ಇಸ್ ಕಾಲ್ಡ್ ಎ ಸ್ಪೀಶೀಸ್ ಕಾಂಪೋಸಿಷನ್. ನೋಡಿ, obtained by identification and listing of plants and animals in a ecosystem. ಒಂದು ಎಕೋಸಿಸ್ಟಮ್ ಅಲ್ಲಿ ಯಾವ ಥರದ ಪ್ಲಾಂಟ್ ಇದೆ, ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಆನಿಮಲ್ಸ್ ಇದೆ. ಬೇಸ್ಡ್ ಆನ್ ಜಿಯೋಗ್ರಫಿ ಅಂಡ್ ಕ್ಲೈಮೆಟಿಕ್ ಇಟ್ ಡಿಫರ್ಸ್ ಫ್ರಮ್ ಒನ್ ಎಕೋಸಿಸ್ಟಮ್ ಟು ಅನದರ್. ಒಂದು ಎಕೋಸಿಸ್ಟಮ್ ಮತ್ತು ಇನ್ನೊಂದು ಎಕೋಸಿಸ್ಟಮ್ ಅಲ್ಲಿ ಯಾವತ್ತೂ ಕೂಡ ಸ್ಪೀಶೀಸ್ ಕಾಂಪೋಸಿಷನ್ ಚೇಂಜ್ ಆಗ್ತಾ ಇರುತ್ತೆ. ನೀವೇ ಯೋಚನೆ ಮಾಡಿ, ನೀವು ಹೇಳಿ ನನಗೆ ಡೆಸರ್ಟ್ ಅಲ್ಲಿ ಬೇರೆ ನಮಗೆ ವೆರೈಟಿ ಆಫ್ ಪ್ಲಾಂಟ್ ಸಿಗುತ್ತಾ? ನಿಮ್ಮದು ಅಮೆಝಾನ್ ರೈನ್ ಫಾರೆಸ್ಟ್ ಅಲ್ಲಿ ಬೇರೆ ಥರದ ಪ್ಲಾಂಟ್ ಸಿಗುತ್ತಾ? ವೆರೈಟಿ ಆಫ್ ಪ್ಲಾಂಟ್ಸು. ಆಬ್ವಿಯಸ್ಲಿ ಅಮೆಝಾನ್ ರೈನ್ ಫಾರೆಸ್ಟ್ ಯು ವಿಲ್ ಫೈಂಡ್ ಮಲ್ಟಿಪಲ್ ವೆರೈಟೀಸ್ ಆಫ್ ಪ್ಲಾಂಟ್ಸ್, ಬಟ್ ಇನ್ ದ ಕೇಸ್ ಆಫ್ ಅ ಡೆಸರ್ಟ್ ಯು ಮೈಟ್ ನಾಟ್ ಸೊ. ಚೆನ್ನಾಗಿ ಸಿಗಲ್ಲ ಅಲ್ಲಿ. Now, what is stratification? Okay, it's part of physical structure. Stratification is nothing but, students, stratification is vertical distribution of species. ನೋಡಿ, ಇದು ಒಂದು ಲೆವೆಲ್, ಸೆಕೆಂಡ್, ಥರ್ಡ್, ಫೋರ್ತ್ ಲೆವೆಲ್. ಫಸ್ಟ್ ಲೆವೆಲ್ ಗ್ರಾಸಸ್, ಆಮೇಲೆ shrubs, herbs, trees, ಆ ಥರ. ಸರಿನಾ? ಇದನ್ನ ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಡ್ರಾ ಮಾಡಿ ತೋರಿಸ್ತೀನಿ, ಕೇಳಿಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇದೊಂದು ಲೇಯರು, ಇಲ್ಲಿ ನಮ್ಮ ಹತ್ರ ಗ್ರಾಸ್ ಇದೆ, ಇಲ್ಲಿ ಗ್ರಾಸ್ ಇದೆ, ಇದರಲ್ಲಿ ಗ್ರಾಸ್ ಬೆಳೀತಾ ಇರುತ್ತೆ. ನೆಕ್ಸ್ಟು ಏನಿದೆ, ಇಲ್ಲಿ ಹರ್ಬ್ಸ್ ಇರುತ್ತೆ, ಸ್ಮಾಲ್ ಹರ್ಬ್ಸು. ಅದಾದಮೇಲೆ ಸ್ವಲ್ಪ ಈ ಥರ ದೊಡ್ಡದು ಸ್ಟ್ರಬ್ಸ್ ಬರುತ್ತೆ, ಓಕೆನಾ, ಸ್ಟ್ರಬ್ಸ್ ಬರುತ್ತೆ. ಅದಾದಮೇಲೆ ಲೆಚ್ಚಿಲ್ಲ ಒಂದು ಟ್ರೀ ಇದೆ, ಒಂದು ಕೋಕೋನಟ್ ಟ್ರೀ ಇದೆ ಈ ಥರ. ಸರಿನಾ? ಇಲ್ಲಿ ಟ್ರೀಸ್ ಇದೆ. ಸೊ ಇದು ನಾವು ವರ್ಟಿಕಲ್ ಡಿಸ್ಟ್ರಿಬ್ಯೂಟ್ ಆಗಿದೆ. This is called as your stratification. Vertical distribution of plant species called as stratification. Physical structure. Okay na? Now main points. Structure of ecosystem alli we have biotic components, abiotic components. Here are few examples of abiotic components: temperature, water, sunlight, soil. These are the main factors which influence the entire ecosystem alli. Abiotic. Idu biotic factors. We have the producers, plants, which can they produce energy. They can produce energy autotrophs. Then we have consumers. Ella plants na animals and ತಿನ್ನೋರು ನಾವು ಇಲ್ಲೇ ಬರ್ತೀವಿ, ಕನ್ಸ್ಯೂಮರ್ ಬರ್ತೀವಿ ನಾವು. ಸರಿನಾ? ಲಾಸ್ಟ್ ಡಿಕಂಪೋಸರ್ಸ್. ಒಂದು ಅಕಸ್ಮಾತ್ ಒಂದು ಪ್ಲಾಂಟು, ಒಂದು ಆನಿಮಲ್ ಸತ್ತೋಗ್ಬಿಟ್ರೆ ಆ ಡೆಡ್ ಬಾಡಿನ ಡಿಕೇ ಮಾಡೋದು ಡಿಕಂಪೋಸರ್ಸ್ ಅಂತ ಕರಿತೀವಿ. ಆರ್ಗನಿಸಮ್ಸ್ ವಿಚ್ ಡಿಕಂಪೋಸ್ and mineralize the dead matter. Saprophytes, ಫಂಗಸ್ ಇಲ್ಲಿ ಎಕ್ಸಾಂಪಲ್. ಸರಿನಾ? ಸೊ ಬಯೋಟಿಕ್ ಫ್ಯಾಕ್ಟರ್ಸ್, abiotic ಫ್ಯಾಕ್ಟರ್ಸ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಾಯ್ತು. ನಾವು ಸ್ಟೂಡೆಂಟ್ಸ್, ಒಂದು ಎಕೋಸಿಸ್ಟಮ್, ಒಂದು ಮನೆ ಅಂದರೆ ಆ ಮನೆಗೆ 4 ಮೇನ್ ಪಿಲ್ಲರ್ಸ್ ಇದೆ. ಇಲ್ಲಿ 4 ಮೇನ್ ಪಿಲ್ಲರ್. ಸರಿನಾ? ಈ ಎಂಟೈರ್ ಎಕೋಸಿಸ್ಟಮ್ಗೆ 4 ಮೇನ್ ಪಿಲ್ಲರ್ಸ್ ಇರುತ್ತೆ. ಫಸ್ಟ್ ಇಸ್ ಕಾಲ್ಡ್ ಎಸ್ ಪ್ರೊಡಕ್ಟಿವಿಟಿ, ಸೆಕೆಂಡ್ ಇಸ್ ಕಾಲ್ಡ್ ಎಸ್ ಡಿಕಂಪೋಸಿಷನ್, ಥರ್ಡ್ ಇಸ್ ಕಾಲ್ಡ್ ಎಸ್ ಎನರ್ಜಿ ಫ್ಲೋ, ಫೋರ್ತ್ ಇಸ್ ಕಾಲ್ಡ್ ಎಸ್ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. ಅರ್ಥ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಕಾಸು ಬರುತ್ತೆ. ಹೆಂಗೆ ಬರುತ್ತೆ? ನಿಮ್ಮ ಅಪ್ಪ ಇಲ್ಲ ನಿಮ್ಮಮ್ಮ ಹೋಗ್ಬಿಟ್ಟು ವರ್ಕ್ ಮಾಡ್ತಾರೆ. ವರ್ಕ್ ಮಾಡಿದಾಗ ನಿಮ್ಮ ಮನೆಗೆ ಕಾಸು ಬರ್ತಾ ಇದೆ, ರೊಕ್ಕ, ದುಡ್ಡು ಏನಾದ್ರು ಅನ್ಕೊಳ್ಳಿ, ಮನಿ ಬರ್ತಾ ಇದೆ. ಈ ಮನಿ ಬರೋದನ್ನ ನಾವು ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ದಿಸ್ ಪ್ರೊಡಕ್ಟಿವಿಟಿ ಇಸ್ ನಥಿಂಗ್ ಬಟ್ ದ ಮನಿ ಈಸ್ ಕಮಿಂಗ್ ಇನ್ ಟು ದ ಹೌಸ್. ಬಂತು. ನೀವು ಅದೇ ಮನಿನ ನಿಮ್ಮ ಮಮ್ಮಿ ಹತ್ರ ಕೇಳಿದ್ರಿ, ಮಮ್ಮಿ ನಂಗೆ ಒಂದು 100 ರೂಪಾಯಿ ಕೊಡು ಅಂತ. ನಿಮಗೆ ಮಮ್ಮಿ 100 ರೂಪಾಯಿ ಕೊಟ್ಟರು. ಆ 100 ರೂಪಾಯಿ ನೀನು ಮಜಾ ಹೊಡೆಸ್ಬಿಟ್ಟೆ, ಊಟ ಮಾಡಿ ಏನಾದರೂ ಆಚೆ ಹೋಗಿ. ದಟ್ ಈಸ್ ಕಾಲ್ಡ್ ಎಸ್ ಡಿಕಂಪೋಸಿಷನ್. ಪ್ರೊಡಕ್ಟಿವಿಟಿ ಅರ್ನ್ ಮಾಡೋದು, ಡಿಕಂಪೋಸಿಷನ್ ಸ್ಪೆಂಡ್ ಮಾಡೋದು. ಸರಿನಾ? ವಾಟ್ ಇಸ್ ಎನರ್ಜಿ ಫ್ಲೋ? ಈಗ ಒಂದೊಂದ್ಸತಿ ಏನಾಗುತ್ತೆ ಅಂತಂದರೆ ಮನೆಯಲ್ಲಿ ಯುವರ್ ಫಾದರ್ ವಿಲ್ ಗಿವ್ ದ ಮನಿ ಟು ಮದರ್. ಅಪ್ಪಯಿಂದ ಅಮ್ಮಗೆ ಹೋಗುತ್ತೆ, ಅಮ್ಮಾಯಿಂದ ನಿಂಗೆ ಸಿಗುತ್ತೆ ಕಾಸು. ಇಟ್ ಇಸ್ ಡೈರೆಕ್ಟಾಗಿ ಬರಲ್ಲ ನಿಮಗೆ, ಅಷ್ಟೊಂದು ಡೈರೆಕ್ಟಾಗಿ ಬರಲ್ಲ ನಿಮಗೆ. ಸರಿನಾ? ಅದು ಫ್ಲೋ ಆಗಿ ಬರ್ತಾ ಇರುತ್ತೆ. ಸರಿನಾ? ದಟ್ ಈಸ್ ಕಾಲ್ಡ್ ಆಸ್ ಯುವರ್
ಎನರ್ಜಿ ಫ್ಲೋ. ವಾಟ್ ಇಸ್ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಅರ್ಥ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಮಮ್ಮಿದು ಬರ್ಡೇ ಇದೆ ಅನ್ಕೊಳ್ಳಿ, ಒಂದು 3 ತಿಂಗಳಾದ್ಮೇಲೆ ನೀವೇನು ಮಾಡ್ತೀರಾ, ನೀವು ಕೊಡೋ ಕಾಸನ್ನ ಕೂಡಿಕ್ತೀರಾ, ಕೂಡಿಕ್ಬಿಟ್ಟು ನಿಮ್ಮ ಮಮ್ಮಿಗೆ ಗಿಫ್ಟ್ ಕೊಡ್ತೀರಾ ಆಮೇಲೆ ವಾಪಸ್ಸು, ಅವ್ರ ಕಾಸಿಂದ ಅವ್ರಿಗೆ ಗಿಫ್ಟ್ ಕೊಡೋದು. ದಟ್ ಇಸ್ ಕಾಲ್ಡ್ ಎಸ್ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. ಸೊ 4 ಮೇನ್ ಪಿಲ್ಲರ್ಸ್ ಇದೆ, ದಟ್ ಈಸ್ ಯೋರ್ ಪ್ರೊಡಕ್ಟಿವಿಟಿ, ಡಿಕಂಪೋಸಿಷನ್, ಎನರ್ಜಿ ಫ್ಲೋ, ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. ಈ 4 ಕೂಡ ಯೂನಿಟ್ಸು ಒಂದು ಎಕೋಸಿಸ್ಟಮ್ ಅಲ್ಲಿ ಪ್ರೆಸೆಂಟ್ ಇದ್ದೇ ಇರುತ್ತೆ. ಇಫ್ ಎಕೋಸಿಸ್ಟಮ್ ಹ್ಯಾಸ್ ಟು ಫಂಕ್ಷನ್, ಒಂದು ಎಕೋಸಿಸ್ಟಮ್ ಫಂಕ್ಷನ್ ಆಗಬೇಕಂದ್ರೆ ಈ 4 ಥಿಂಗ್ಸ್ ಇರಲೇಬೇಕು. ಐ ಗಿವ್ ಯು ಕ್ವಿಕ್ ಎಕ್ಸಾಂಪಲ್ ನೋಡಿ. ಇಲ್ಲಿ ನಾವು ಮತ್ತೆ ಕೊಟ್ಟಿದ್ದೀವಿ 4. ನೋಡಿ, ಇದೊಂದು ಎಕ್ಸಾಂಪಲ್. ಇದು ಪಾಂಡ್ ಎಕೋಸಿಸ್ಟಮ್, ಒಂದು ಪಾಂಡ್ ಎಕೋಸಿಸ್ಟಮ್. ಈ ಪಾಂಡ್ ಎಕೋಸಿಸ್ಟಮ್ ಅಲ್ಲಿ ಪ್ರೊಡಕ್ಟಿವಿಟಿ ಇದೆಯಾ? ಇದೆ. ಹೆಂಗೆ? ಈ ಪ್ಲಾಂಟ್ಸು, ಇಲ್ಲಿ ಟ್ರೀಸು, ಇಲ್ಲಿ ಪ್ಲಾಂಟ್ಸ್ ಇದೆಯಾ? ಪ್ಲಾಂಟ್ಸ್ ಇದೆ. ಸೊ ಆಲ್ ಆಫ್ ದೀಸ್ ಪ್ಲಾಂಟ್ಸ್ ಆರ್ ಏಬಲ್ ಟು ಡೂ ಫೋಟೋಸಿಂಥಸಿಸ್. ಆ ಫೋಟೋಸಿಂಥಸಿಸ್ ಮಾಡಿ ಎನರ್ಜಿನ ಪ್ರೊಡ್ಯೂಸ್ ಮಾಡ್ತಾ ಇದೆ, ಪ್ರೊಡಕ್ಟಿವಿಟಿ ಬಂತು. ಡಿಕಂಪೋಸಿಷನ್ ಇದೆಯಾ? ಇದೆ ಸರ್. ಇಲ್ಲಿ ಇದು ಎಂಟೈರ್ ವಾಟರ್ ಬಾಡಿದು ಗ್ರೌಂಡ್ ಫ್ಲೋರ್, ನಮ್ಮ ಸಾಯಿಲ್ ಅಲ್ಲಿ ಬ್ಯಾಕ್ಟೀರಿಯಾ ಇದೆಯಾ? ಇದೆ. ಇಲ್ಲಿ ನಿಮ್ದು ಬೇರೆ ಥರದ್ದು ಫಂಗಸ್ ಇರುತ್ತಾ? ಇರುತ್ತೆ. ದಿಲ್ ಬಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಟೋಸೋವನ್ಸ್ ಇರುತ್ತಾ? ಇರುತ್ತೆ. ಸೊ ದಿಸ್ ಆಲ್ಗೆ, ದಿಸ್ ಪ್ರೋಟೋಸೋವನ್ಸ್ ಇದೆ, ಡಿಕಂಪೋಸ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಆಲ್ಗೆ ಅಷ್ಟೊಂದು ಮಾಡಲ್ಲ, ಬಟ್ ಫಂಗಸ್ ಮೇನಿ ಮಾಡುತ್ತೆ, ಫಂಗಸ್ ಮತ್ತು ಬ್ಯಾಕ್ಟೀರಿಯಾ. ಡಿಕಂಪೋಸಿಷನ್ ಆಯಿತು. ಇಸ್ ದೇರ್ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಹಿಯರ್? ಯೋಚನೆ ಮಾಡಿ. ಈ ಪ್ಲಾಂಟ್ಸು ಸೋಲಾರ್ ಎನರ್ಜಿನ ತೊಗೊಂಡು ಫುಡ್ ರೆಡಿ ಮಾಡ್ತದೆ. ಈ ಪ್ಲಾಂಟ್ ಫುಡ್ ರೆಡಿ ಮಾಡಬೇಕಾದ್ರೆ ಇಟ್ ಇಸ್ ಆಲ್ಸೋ ಟೇಕಿಂಗ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಸಾಯಿಲ್. ಸಾಯಿಲಿಂದ ನ್ಯೂಟ್ರಿಯೆಂಟ್ಸ್ನ ಹೇಳ್ಕೊತಾ ಇದೆ. ಇವೆಂಚುಲಿ ವೆನ್ ದಿಸ್ ಪ್ಲಾಂಟ್ ಡೈಸ್, ಎಲ್ಲ ನ್ಯೂಟ್ರಿಯೆಂಟ್ಸ್ ವಾಪಸ್ ಸಾಯಿಲ್ಗೆ ಹೋಯ್ತಾ? ವಾಪಸ್ಸು ಹೋಯ್ತು, ಸಾಯಿಲ್ಗೆ ಹೋಯ್ತು. ಸಾಯಿಲಿಂದ ಮತ್ತೆ ಬೇರೆ ಪ್ಲಾಂಟ್ ಹೇಳ್ಕೊಳಂತೆ. ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅಕಸ್ಮಾತ್ ಇಲ್ಲಿ ನಮ್ಮ ಹತ್ರ ಝೂ ಪ್ಲಾಂಕ್ಟಾನ್ಸ್ ಇದೆ, ಝೂ ಪ್ಲಾಂಕ್ಟಾನ್ಸು. ಈ ಝೂ ಪ್ಲಾಂಕ್ಟಾನ್ಸ್ನ ಈ ಫಿಶ್ ತಿಂತು, ಈ ಫಿಶ್ನ ಈ ಟರ್ಟಲ್ ತಿಂತು. ಇಲ್ಲಿ ಎನರ್ಜಿ, ಈ ಫಿಶ್ನ ಎನರ್ಜಿ ಇಲ್ಲಿಗೆ ಹೋಯ್ತಾ? ಎನರ್ಜಿ ಟ್ರಾನ್ಸ್ಫರ್. ಸೊ ಇಲ್ಲಿ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇದೆ, ನ್ಯೂಟ್ರಿಯೆಂಟ್ ರೀಸೈಕ್ಲಿಂಗ್ ಆಗ್ತಾ ಇದೆ, ಪ್ರೊಡಕ್ಟಿವಿಟಿ ಆಗ್ತಾ ಇದೆ, ಮತ್ತೆ ಡಿಕಂಪೋಸಿಷನ್ ಆಗ್ತಾ ಇದೆ. ಸೊ ಆಲ್ ದ 4 ಮೇನ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ಸೈಡ್ ಅ ಪಾಂಡ್ ಎಕೋಸಿಸ್ಟಮ್. ಸಿಂಪಲ್ ಎಕ್ಸಾಂಪಲ್ ನೋಡಿ. ಆಲ್ 4 ಆರ್ ವಿಸಿಬಲ್. ಆಲ್ 4: ಪ್ರೊಡಕ್ಟಿವಿಟಿ, ಡಿಕಂಪೋಸಿಷನ್, ಎನರ್ಜಿ ಫ್ಲೋ, ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಪ್ರೆಸೆಂಟ್ ಇದ್ದೇ ಇರುತ್ತೆ. ಸ್ಟೂಡೆಂಟ್ಸ್, ನಾನೀಗ ನೆಕ್ಸ್ಟ್ ನಿಮಗೆ ಒಂದು ಫ್ಯೂ ಡೆಫಿನೇಷನ್ಸ್ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ವಾಟ್ ಡು ಯು ಮೀನ್ ಬೈ ಪ್ರೊಡಕ್ಟಿವಿಟಿ ಅರ್ಥ ಮಾಡ್ಕೊಳ್ಳಿ. ಸೊ ಟು ಅಂಡರ್ಸ್ಟ್ಯಾಂಡ್ ಪ್ರೊಡಕ್ಟಿವಿಟಿ ಯು ನೀಡ್ ಟು ನೋ ದ್ಯಾಟ್ ನಮಗೆ ನಮ್ಮದು ಈ ಎಂಟೈರ್ ಅರ್ಥಲ್ಲಿ ಎನರ್ಜಿ ಮೇನ್ಲಿ ಬರೋದು ನಮ್ಮದು ಸನ್ನಿಂದ ಎಲ್ಲ ಎನರ್ಜಿ ಟ್ರ್ಯಾಪ್ ಆಗೋದು ಗ್ರೀನ್ ಪ್ಲಾಂಟ್ಸಿಂದ. ಸೊ ಗ್ರೀನ್ ಪ್ಲಾಂಟ್ಸ್ ಆರ್ ಏಬಲ್ ಟು ಟ್ರ್ಯಾಪ್ ದ ಸನ್ಲೈಟ್ ಆ್ಯಂಡ್ ಪ್ರೊವೈಡ್ ಎನರ್ಜಿ ಟು ಪ್ರೊಡ್ಯೂಸ್ ಎನರ್ಜಿ. ಅವರು ಲೈಟ್ ಎನರ್ಜಿನ ಕೆಮಿಕಲ್ ಎನರ್ಜಿ ಕನ್ವರ್ಟ್ ಮಾಡ್ತಾರೆ ವಿತ್ ದ ಪ್ರಾಸೆಸ್ ಆಫ್ ಫೋಟೋಸಿಂಥಸಿಸ್. ಆ ಕನ್ವರ್ಷನ್ ಮಾಡಿದಾಗ ಏನಾಗುತ್ತೆ? ಪ್ಲಾಂಟ್ಸ್ ಪ್ರೊಡ್ಯೂಸ್ ದ ಫುಡ್. ಪ್ಲಾಂಟ್ಸು ಫುಡ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಫುಡ್ನ ನಾವು ಬಯೋಮಾಸ್ನ ಕರಿತೀವಿ. ದ ಸನ್ಲೈಟ್ ಇಸ್ ಕನ್ವರ್ಟೆಡ್ ಟು ಕೆಮಿಕಲ್ ಎನರ್ಜಿ ಟು ಫಾರ್ಮ್ ಕಾರ್ಬೋಹೈಡ್ರೇಟ್ಸ್ ವಿಚ್ ಫಾರ್ಮ್ಸ್ ದ ಬಯೋಮಾಸ್. ಸೊ ಪ್ಲಾಂಟ್ಸು ಬಯೋಮಾಸ್ನ ರೆಡಿ ಮಾಡ್ತಾ ಇದೆ, ಸರಿನಾ? ಒಂದು ಡೆಫಿನೇಷನ್ ಇಟ್ಕೊಳ್ಳಿ. ವಾಟ್ ಇಸ್ ಪ್ರೈಮರಿ ಪ್ರೊಡಕ್ಷನ್? ಏನು ಪ್ರೈಮರಿ ಪ್ರೊಡಕ್ಷನ್ ಅಂದರೆ ದ ಅಮೌಂಟ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಆರ್ ಬಯೋಮಾಸ್, produced per unit area over a period of time by plants during photosynthesis. ಒಂದು ಏರಿಯಾದಲ್ಲಿ ಸ್ವಲ್ಪ ಟೈಮಲ್ಲಿ, ಗಿವನ್ ಟೈಮಲ್ಲಿ plants are able to convert light energy into chemical energy or plants are able to produce biomass. ಅದನ್ನ ನಾವು ಪ್ರೈಮರಿ ಪ್ರೊಡಕ್ಷನ್ ಅಂತ ಕರಿತೀವಿ. ಓಕೆ, ದ ಅಮೌಂಟ್ ಆಫ್ ಬಯೋಮಾಸ್ ಪ್ರೊಡ್ಯೂಸ್ಡ್ ಪರ್ ಯೂನಿಟ್ ಏರಿಯಾ, ಒಂದು ಏರಿಯಾದಲ್ಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಬೈ ಪ್ಲಾಂಟ್ಸ್ ಡ್ಯೂರಿಂಗ್ ಫೋಟೋಸಿಂಥಸಿಸ್, measured in grams per meter square or kilocalories per meter square. It can be represented in energy or in terms of weight. ಎರಡೂ ಮಾಡ್ಬೋದು, ಸರಿನಾ? ಇದು ಪ್ರೊಡಕ್ಷನ್. ಇಲ್ಲಿ ಪ್ರೊಡಕ್ಟಿವಿಟಿ ಬರುತ್ತೆ. ಈಗ ಪ್ರೊಡಕ್ಟಿವಿಟಿ, ವಾಟ್ ಇಸ್ ಪ್ರೊಡಕ್ಟಿವಿಟಿ? ದ ರೇಟ್ ಆಫ್ ಪ್ರೊಡಕ್ಷನ್ ಆಫ್ ಬಯೋಮಾಸ್. ನೋಡಿ, ಇಲ್ಲ ನಿಮಗೆ ಒಂದು ಟೈಮಲ್ಲಿ ಆಗ್ತಾ ಇದೆ, ಏರಿಯಾದಲ್ಲಿ ಆಗ್ತಾ ಇದೆ, ಬಟ್ ಎಷ್ಟು ಬೇಗ ಆಗ್ತಿದೆ ಅಂತ ಹೇಳೋದನ್ನ, ಹೌ ಮಚ್ ಆಫ್ ಟೈಮ್ ಇಸ್ ಇಟ್ ಟೇಕಿಂಗ್, ಐ ಆಮ್ ಟೆಲಿಂಗ್ ಯು ನೋ. ಎಷ್ಟು ಬೇಗ ಆಗ್ತಾ ಇದೆ, ವಾಟ್ ಇಸ್ ದ ರೇಟ್ ಆಫ್ ಫಾರ್ಮೇಷನ್? 1 ಅವರ, 1 ಡೇನಾ, 1 ಇಯರಾ ಹೇಳ್ತಾ ಇಲ್ಲ, ಅದನ್ನ ನಿಮ್ಗೆ ಇಲ್ಲಿ ಹೇಳ್ತಾ ಇದೀನಿ. ದ ರೇಟ್ ಆಫ್ ಪ್ರೊಡಕ್ಷನ್ ಬಿಕಮ್ಸ್ ಪ್ರೊಡಕ್ಟಿವಿಟಿ. ಸೊ ಇಲ್ಲಿ ರೇಟ್ ಬಂದ ತಕ್ಷಣನೇ ಪ್ರೊಡಕ್ಟಿವಿಟಿ ಬಂತು. ಇಲ್ಲಿ ನಿಮಗೆ ಪರ್ ಇಯರ್ ಬರ್ತೀವಿ ನೋಡಿ, ಸೇಮ್ ಫಾರ್ಮುಲಾ ಬಟ್ ಪರ್ ಇಯರ್ ಆಗ್ತಾ ಇದೀವಿ ಇಲ್ಲಿ. ಇಟ್ ಇಸ್ ಯೂಸ್ ಟು ಕಂಪೇರ್ ಪ್ರೊಡಕ್ಟಿವಿಟಿ ಆಫ್ ಡಿಫ್ರೆಂಟ್ ಎಕೋಸಿಸ್ಟಮ್. ಫಾರ್ ಎಕ್ಸಾಂಪಲ್, ಒಂದು ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್, ಡೆಸರ್ಟ್, ಒಂದು ಅಕ್ವಾಟಿಕ್ ಎಕೋಸಿಸ್ಟಮ್, ಒಂದು ಪಾಂಡ್, ಆ ಎರಡನ್ನ ಕಂಪೇರ್ ಮಾಡಬೇಕಂದ್ರೆ ವಿ ಯೂಸ್ ಪ್ರೊಡಕ್ಟಿವಿಟಿ. ಯಾವ್ದು ಪ್ರೊಡಕ್ಟಿವಿಟಿ ಜಾಸ್ತಿ ಇದೆ ಅಂತ ಸರಿನಾ ಕಂಪೇರ್ ಮಾಡೋಕೆ ಯೂಸ್ ಮಾಡ್ತೀವಿ. ನಾವು
ಪ್ರೊಡಕ್ಟಿವಿಟಿ ಎರಡು ತರ ಇದೆ, ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ, ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ. ವಾಟ್ ಇಸ್ ದ ಡಿಫರೆನ್ಸ್ ಅರ್ಥ ಮಾಡ್ಕೊಳ್ಳಿ. ನಾವು ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಏನಂದ್ರೆ when plants are producing, ಏನು ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ or GPP is rate of production of organic matter during photosynthesis. ಪ್ಲಾಂಟ್ಸ್ ಡ್ಯೂರಿಂಗ್ ಫೋಟೋಸಿಂಥೆಸಿಸ್ ಏನಾದ್ರು ಆರ್ಗಾನಿಕ್ ಮ್ಯಾಟರ್ನ ಪ್ರೊಡ್ಯೂಸ್ ಮಾಡ್ತಾ ಇದೆಯಲ್ಲ, ದಟ್ ಇಸ್ GPP. ನಾವು ಈ GPP ನ ಮುಟ್ಟಕ್ಕಾಗಲ್ಲ. ವಿ ಕೆನಾಟ್ ಈಟ್ GPP. GPP ಕ್ಯಾನ್ ಬಿ ಓನ್ಲಿ ಬಿ ಈಟನ್ ಬೈ ದ ಪ್ಲಾಂಟ್ಸ್. ಪ್ಲಾಂಟ್ಸ್ ಮಾತ್ರ GPP ನ ಯೂಸ್ ಮಾಡ್ಬೋದು, ನಮಗೆ ಸಿಗಲ್ಲ ಅದು. ಓಕೆನಾ? ನೌ ವಾಟ್ ಇಸ್ NPP? ಪ್ಲಾಂಟ್ ಯೂಸ್ ಸಮ್ ಅಮೌಂಟ್ ಆಫ್ GPP ಇನ್ ರೆಸ್ಪಿರೇಷನ್. ಪ್ಲಾಂಟ್ಸ್ ಕೆಲವು GPP ನ ಪ್ಲಾಂಟ್ಸ್ ಯೂಸ್ ಮಾಡ್ತಾ ಇದೆ, ಅದ್ರಗೋಸ್ಕರ ಏನೋ ಬೇರೆ ಬೇರೆ ರಿಯಾಕ್ಷನ್ ಆಗಿರ್ಬೋದು, ಕ್ರೆಬ್ ಸೈಕಲ್ ಮಾಡೋಕ್ಕೆ, ಏನೋ ಏನಾದರೂ ಗ್ಲೈಕೋಲಿಸಿಸ್ ಮಾಡೋದಕ್ಕೆ, ಇಲ್ಲ ETC ಮಾಡೋದಕ್ಕೆ, ಏನೋ ರಿಯಾಕ್ಷನ್ಗೋಸ್ಕರ, ಇಲ್ಲ ಒಂದು ಲೀಫ್ ಬಿದೋಯ್ತು, ಲೀಫ್ನ ಬೆಳೆಸೋಕ್ಕೆ ಪ್ಲಾಂಟ್ಸ್ ಸ್ವಲ್ಪ GPP ನ ಯೂಸ್ ಮಾಡ್ತಾ ಇದೆ. ಪ್ಲಾಂಟ್ಸು GPP ನ ಯೂಸ್ ಮಾಡಾದ್ಮೇಲೆ ದೇರ್ ಇಸ್ ಸಮಥಿಂಗ್ ರಿಮೈನಿಂಗ್, ಮಿಕ್ಕಿರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ NPP. GPP minus R is called as NPP. Net primary productivity is the available organic matter for consumers. So now GPP ತಿನ್ನಕ್ಕಾಗುತ್ತಾ? ಆಗಲ್ಲ. What can we consume? We can only consume the NPP. We can eat the NPP, students. NPP. Okay now? Now. Primary productivity ಆಗಲೇ ಕೇಳಿಕೊಟ್ಟೆ ನಿಮಗೆ. Plant productivity varies in different ecosystems due to the availability of nutrients. Obviously, aquatical ಆಗಲಿ, shrubs ಆಗಲಿ, terrestrial plants ಆಗಲಿ, desert ಆಗಲಿ, ಎವ್ರಿ ಸಿಂಗಲ್ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರೊಡಕ್ಟಿವಿಟಿ ಚೇಂಜ್ ಆಗ್ತಾ ಇರುತ್ತೆ ಪ್ರೊಡಕ್ಟಿವಿಟಿ. ಸರ್ನಾ ಸ್ಟೂಡೆಂಟ್ಸ್? ದ ಟೋಟಲ್ ಬಯೋಸ್ಪಿಯರ್ ಆನ್ಯುವಲ್ NPP, ನಂದು ಎಂಟೈರ್ ಬಯೋಸ್ಪಿಯರ್ ಅರ್ಥದು ಎಷ್ಟಿರುತ್ತೆ? NPP ಎಷ್ಟು ಬರುತ್ತೆ? NPP ಫಾರ್ ಲ್ಯಾಂಡ್ ಇಸ್ ಅರೌಂಡ್ 115 billion tons. ಫಾರ್ ದ aquatic is 55 billion tons. In total, the NPP is 170 billion tons of NPP is produced by the entire earth. 155 billion tons. 170 billion tons. Okay now? Now, adu primary productivity. Primary productivity is done by the plants. Plants ಮಾಡುತ್ತೆ. ನಾವು ಅಕಸ್ಮಾತ್ ಯೋಚನೆ ಮಾಡಿ, ಈ ರ್ಯಾಬಿಟ್ ಇದೆ ನೋಡಿ, ಈ ರ್ಯಾಬಿಟ್, ಈ ಪ್ಲಾಂಟು ನಮಗೆ GPP ಪ್ರೊಡ್ಯೂಸ್ ಮಾಡ್ತು. GPP ಪ್ರೊಡ್ಯೂಸ್ ಮಾಡಾದ್ಮೇಲೆ ಪ್ಲಾಂಟ್ ಸ್ವಲ್ಪ ಯೂಸ್ ಮಾಡ್ಕೊತು. ವಿ ಗಾಟ್ NPP ಫ್ರಮ್ ದ ಪ್ಲಾಂಟ್. ಈ NPP ನ ದಿಸ್ ಪರ್ಟಿಕ್ಯುಲರ್ ವೆರಿ ಕ್ಯೂಟ್ ರ್ಯಾಬಿಟ್ ಈಸ್ ಈಟಿಂಗ್ ದ ಪ್ಲಾಂಟ್. ತಿನ್ನತ್ತೆ. ಇಟ್ ಇಸ್ ಈಟಿಂಗ್ ದ NPP. ಈ ಪ್ಲಾಂಟು NPP ನ ತಿಂತಾ ಇದೆಯಾ? ತಿಂತಾ ಇದೆ NPP ನ. ಈ ಪ್ಲಾಂಟ್, ಈ ರ್ಯಾಬಿಟು NPP ನ ತಿಂದಾದ್ಮೇಲೆ ಈ ರ್ಯಾಬಿಟ್ ಕೂಡ ಸ್ವಲ್ಪ ಬಯೋಮಾಸ್ನ ಪ್ರೊಡ್ಯೂಸ್ ಮಾಡ್ತಾ ಇದೆಯಾ? ಬಿಕಾಸ್ ಇಟ್ ಇಸ್ ಗೋಯಿಂಗ್ ಇನ್ಸೈಡ್ ಇಸ್ ಬಾಡಿ. ಪ್ಲಾಂಟ್, ಆ ರ್ಯಾಬಿಟು ಎನರ್ಜಿ ಇರುತ್ತೆ. ಸೊ ಈ ರ್ಯಾಬಿಟ್ ಈಗ ಪ್ರೊಡಕ್ಟಿವಿಟಿ ಮಾಡುತ್ತೆ. ಸೊ ವಾಟ್ ಇಸ್ ಸೆಕೆಂಡರಿ ಪ್ರೊಡಕ್ಟಿವಿಟಿ? ರೇಟ್ ಆಫ್ ಫಾರ್ಮೇಶನ್ ಆಫ್ ನ್ಯೂ ಆರ್ಗ್ಯಾನಿಕ್ ಮ್ಯಾಟರ್, ಹೊಸ ಆರ್ಗ್ಯಾನಿಕ್ ಮ್ಯಾಟರ್ ಬೈ ಕನ್ಸ್ಯೂಮರ್. ಒಂದು ಕನ್ಸ್ಯೂಮರ್ ಪ್ರೊಡ್ಯೂಸ್ ಮಾಡೋದನ್ನ, ಬಯೋಮಾಸ್ನ, ಸೆಕೆಂಡರಿ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಸೊ ದಿಸ್ ಆಲ್ಸೋ ಪ್ರೊಡ್ಯೂಸಿಂಗ್ ಪ್ರೊಡಕ್ಟಿವಿಟಿ, ನಾಟ್ ಫೋಟೋಸಿಂಥೆಸಿಸ್ ಥರ ಅಲ್ಲ, ಬಿಕಾಸ್ ಇಟ್ ಹ್ಯಾಸ್ ಇಟ್ಸ್ ಓನ್ ವೇಸ್. ನಾವು ಕೂಡ ಪ್ರೊಡಕ್ಟಿವಿಟಿ ಮಾಡ್ತೀವಿ, ಬಯೋಮಾಸ್ ಇನ್ಕ್ರೀಸ್ ಮಾಡ್ತೀವಿ. ಸರ್ನಾ? ದಟ್ ಈಸ್ ಕಾಲ್ಡ್ ಅ ಸೆಕೆಂಡರಿ ಪ್ರೊಡಕ್ಟಿವಿಟಿ. ಸರ್ನಾ? ನಾವು ನೆಕ್ಸ್ಟ್ ಅಂಡರ್ಸ್ಟ್ಯಾಂಡ್ ಡಿಕಂಪೋಸಿಷನ್. ಪ್ರೊಡಕ್ಟಿವಿಟಿ ಕೆಲಸ ಮುಗಿದ ಅಲ್ಲಿಗೆ. ನಾವು ವಾಟ್ ಇಸ್ ಡಿಕಂಪೋಸಿಷನ್? ನಾವು ಅಕಸ್ಮಾತ್ ಈ ರ್ಯಾಬಿಟು, ಆ ಪ್ಲಾಂಟು ಸತ್ತೋಗ್ಬಿಟ್ರೆ ಏನಾಗುತ್ತೆ? ದಟ್ ಈಸ್ ದ ಪ್ರಾಸೆಸ್ ಆಫ್ ಬ್ರೇಕಿಂಗ್ ಡೌನ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮಟೀರಿಯಲ್, ಆ ರ್ಯಾಬಿಟು ಪ್ಲಾಂಟು, into simple inorganic substances like nutrients, water, carbon dioxide is called as decomposition. So in decomposition, what are we doing? We are taking organic matter, breaking it, simple inorganic substance. So ಇಲ್ಲಿ organic to organic ಇಂದ inorganic formation ಮಾಡ್ತಾ ಇದೀವಿ. Inorganic products ನ ಫಾರ್ಮ್ ಮಾಡ್ತಾ ಇದೀವಿ in the decomposition. Sir, now the complex organic molecules are dead plants remaining. It could be leaf, bark, flower, dead remains of animals, including fecal matter. Yella. The complex organic material constitutes detritus. Idna navu detritus na kaditivi. If waste idella, dead leaf or dead flower or dead animal or idu waste, fecal waste, idnella navu detritus na kaditivi, which is the raw material for decomposition. So ide waste ರಾ ಮಟೀರಿಯಲ್ ಆಗಿ ಡಿಕಂಪೋಸಿಷನ್ ಅಲ್ಲಿ ಸಿಗುತ್ತೆ ನಮಗೆ ಅಂದ್ರೆ ಇದು ಬ್ಯಾಕ್ಟೀರಿಯಾ ಮತ್ತು ಫಂಗಸ್ಗೆ. ಸರಿನಾ? ನೋಡಿ, ಇದು ಡಿಟೆಡಸ್. ಇದೀಗ 1 2 3 4 5 ಡಿಫ್ರೆಂಟ್ ಸ್ಟೆಪ್ಸ್ಗೂ ಅಂಡರ್ ಹೋಗುತ್ತೆ, ಒನ್ ಬೈ ಒನ್. ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ ಏನು?
ಫ್ರಾಗ್ಮೆಂಟೇಷನ್, ಆಮೇಲೆ ಲೀಚಿಂಗು, ಕ್ಯಾಟಬಾಲಿಸಮ್, ಹ್ಯೂಮಿಫಿಕೇಶನ್, ಮಿನರಲೈಸೇಷನ್. ಸರಿನಾ? ಫಸ್ಟ್ ಒನ್ ಇಸ್ ಕಾಲ್ಡ್ as decomposition. So what exactly happens in first step, that is called as your fragmentation. ಏನಾಗುತ್ತೆ? In the case of fragmentation, the detrivores, ಯಾರಿದು detrivores? These detrivores are the earthworm. It is the initial bacteria, it could be the fungus. Detrivores like earthworms, first one ನೋಡಿ, earthworms feed on the detritus and break down into smaller particles. Fragment ಅಂದ್ರೆ ಏನು? Fragment ಅಂದ್ರೆ ಪೀಸು. ಒಂದು ಗ್ಲಾಸ್ ತಗೊಂಡು ಮುರಿದಾಕಿ ಪೀಸ್ ಸಿಗೋದು ಪೀಸು. ಫ್ರಾಗ್ಮೆಂಟ್ ಅಂದರೆ ಪೀಸು. ಸೊ ಡೆಟ್ರಿಟಸ್ನ ಪೀಸ್ ಮಾಡಿಬಿಡುತ್ತೆ ಅರ್ಥವಮ್ಮು. ದಟ್ ಇಸ್ ಕಾಲ್ಡ್ ಫ್ರಾಗ್ಮೆಂಟೇಷನ್. ಓಕೆ, ಫ್ರಾಗ್ಮೆಂಟೇಷನ್. ನಾವು ನೆಕ್ಸ್ಟ್ ಸ್ಟೆಪ್ ಏನು? ಲೀಚಿಂಗ್ ಅಂದ್ರೆ ಏನು? ಅಕಸ್ಮಾತ್ ಯೋಚನೆ ಮಾಡಿ, ಇದೊಂದು ನಿಮ್ಮದು ಸಾಯಿಲು. ಈ ಸಾಯಿಲಿಂದ ಎಷ್ಟೋ ನ್ಯೂಟ್ರಿಯೆಂಟ್ಸು ಹಂಗೆ ಅರ್ಥಗೆ ಹೋಗ್ಬಿಡುತ್ತೆ, ಅನ್ಅವೈಲೇಬಲ್ ಆಗಿ ಹೋಗ್ಬಿಡುತ್ತೆ. ಅದನ್ನು ಲೀಚಿಂಗ್ ಅಂತ ಕರಿತೀವಿ. ವಾಟರ್ ಸಾಲ್ಯುಬಲ್ ಇನ್ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್, ನೀರಲ್ಲಿ ಮುಳುಗೋದು ವಾಟರ್ ಸಾಲ್ಯುಬಲ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ or inorganic substances, inorganic nutrients go down into soil horizon and get precipitated as unavailable salts. So ಎಷ್ಟೊಂದು inorganic substance ಸಾಯಿಲ್ ಹಂಗೆ ಹೋಗ್ಬಿಡುತ್ತೆ ತಡೆ. ದಟ್ ಇಸ್ ಕಾಲ್ಡ್ ಲೀಚಿಂಗ್. ನೆಕ್ಸ್ಟ್ ಸ್ಟೆಪ್ ಇಸ್ ಕಾಲ್ಡ್ as ಕ್ಯಾಟಬಾಲಿಸಮ್. ಕ್ಯಾಟಬಾಲಿಸಮ್ ಅಲ್ಲಿ ಮೇನ್ಲಿ ನಿಮಗೆ ಫಂಗಸ್ಸು ಮತ್ತು ಬ್ಯಾಕ್ಟೀರಿಯಾ. Fungal and bacterial enzymes act on the detritus to degrade it into inorganic substances. Catabolism. So catabolism ಅಲ್ಲಿ inorganic substance ಆಗಿ ಸಿಗ್ತಿದೆ ನಮಗೆ. ಸರಿನಾ? ನೆಕ್ಸ್ಟ್ ಒನ್ ಇಸ್ ಯುವರ್ ನೋಡಿ, ಫ್ರಾಗ್ಮೆಂಟೇಷನ್, ಲೀಚಿಂಗ್, ಕ್ಯಾಟಬಾಲಿಸಮ್, ಈ ಮೂರು ಕೂಡ ಒಟ್ಟಿಗೆ ಆಗ್ತಾ ಇರುತ್ತೆ, ನೆನಪಿರಲಿ, ಒಟ್ಟಿಗೆ ಆಗ್ತಾ ಇರುತ್ತೆ. ನೆಕ್ಸ್ಟ್ ಕಾಲ್ಡ್ ಇಸ್ ಹ್ಯೂಮಿಫಿಕೇಶನ್. ಹ್ಯೂಮಿಫಿಕೇಶನ್ ಏನಿಲ್ಲ, ಹ್ಯೂಮಿಫಿಕೇಶನ್ ಪ್ರಾಸೆಸ್ ಅಲ್ಲಿ ದೇರ್ ಇಸ್ ಅ ಫಾರ್ಮೇಷನ್ ಆಫ್ ಹ್ಯೂಮಸ್. ಏನಪ್ಪ ಹ್ಯೂಮಸ್ ಇದು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸರಿನಾ? ಅಕ್ಯುಮುಲೇಷನ್ ಆಫ್ ಡಾರ್ಕ್. ಏನಪ್ಪ ಹ್ಯೂಮಸ್ ಅಂದ್ರೆ? ಹ್ಯೂಮಸ್ ಅಂದ್ರೆ ಇಟ್ ಇಸ್ ಅ ಡಾರ್ಕ್ ಅಮಾರ್ಫಸ್ ಸಬ್ಸ್ಟೆನ್ಸ್. ಹ್ಯೂಮಸ್ ಏನು? ಡಾರ್ಕ್ ಅಮಾರ್ಫಸ್ ಸಬ್ಸ್ಟೆನ್ಸ್. ದಿಸ್ ಸಬ್ಸ್ಟೆನ್ಸ್ ಸ್ಟೂಡೆಂಟ್ಸ್, ಇದು ಫುಲ್ ನ್ಯೂಟ್ರಿಯೆಂಟ್ ರಿಚ್ ಇರುತ್ತೆ, ಕೊಲಾಯ್ಡಲ್ ಇರುತ್ತೆ, ಇದು highly resistant to microbial action, extremely slow rate of decompositions. This is called as your properties of humus. Properties of humus. Humus is a dark colored amorphous substance which is very highly resistant to bacterial action, extremely slow rate for decomposition, colloidal in nature and nutrient rich. That is your humus. Okay. Last step is called as mineralization. Illi eno humus is further degraded into action by microbes in the madatina. Release of inorganic substance occur. Process is called as mineralization. ಇದು ನೋಡಿ, ಇದು ಸೋಡಿಯಮು, ಕ್ಯಾಲ್ಸಿಯಮು, ಐರನ್, ಕಾಪರ್, ನೈಟ್ರೋಜನ್, ಮೆಗ್ನೀಷಿಯಮು, ಇದೆಲ್ಲ ಬೇರೆ ಇನ್ಆರ್ಗಾನಿಕ್ ನ್ಯೂಟ್ರಿಯೆಂಟ್ಸು ಮಿನರಲೈಸ್ ಆಗಿ ಆಚೆ ಬಂದ್ಬಿಡುತ್ತೆ. ಈ ಎಲ್ಲ ಮಿನರಲ್ಸ್ನು ಕೂಡ ಈ ಸಾಯಿಲ್ ಮತ್ತೆ ಎಳ್ಕೊಂಡ್ಬಿಡುತ್ತೆ, ಮೇಲೆ ಎಳ್ಕೊಂಡ್ಬಿಡುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಮಿನರಲೈಸೇಷನ್. ಸೊ ದೀಸ್ ಆರ್ ದ ಫೈವ್ ಡಿಫರೆಂಟ್ ಸ್ಟೆಪ್ಸ್. ಇದು ನಮಗೆ ಡಯಾಗ್ರಾಮ್ ಎನ್ಸಿಆರ್ಟಿ ಕೂಡ ಕೊಟ್ಟಿದ್ದಾರೆ, ಸೇಮ್ ಡಯಾಗ್ರಾಮ್. ಇದರಿಂದ ಎಲೆ ಬಿತ್ತು, ಅಂಡರ್ಗೋಸ್ ಫಸ್ಟ್ ಫ್ರಾಗ್ಮೆಂಟೇಷನ್, ದೆನ್ ಅಂಡರ್ಗೋಸ್ ಯುವರ್ ಎಂಟೈರ್ ಲೀಚಿಂಗ್. ಸ್ವಲ್ಪ ಲೀಚಿಂಗ್ ಹೋಯ್ತು. ದೆನ್ ದೇರ್ ಇಸ್ ಕ್ಯಾಟಬಾಲಿಸಮ್ ಆಗ್ತಾ ಇದೆ. ದೆನ್ ದೇರ್ ಇಸ್ ಹ್ಯೂಮಿಫಿಕೇಶನ್, ಆಮೇಲೆ ಲಾಸ್ಟ್ ಮಿನರಲೈಸೇಷನ್ ಆಗ್ತಾ ಇದೆ. ಸರಿನಾ ಸ್ಟೂಡೆಂಟ್ಸ್? ಈ ಡಿಕಂಪೋಸಿಷನ್ ಆಗಬೇಕಾದ್ರೆ ದೇರ್ ಆರ್ ಸಮ್ ಫ್ಯಾಕ್ಟರ್ಸ್ ವಿಚ್ ಕ್ಯಾನ್ ಎಫೆಕ್ಟ್. ಡಿಕಂಪೋಸಿಷನ್ಸ್ ನಾವು ಫಾಸ್ಟ್ ಮಾಡ್ಬೋದು, ಇಲ್ಲ ಡಿಕಂಪೋಸಿಷನ್ನ ಸ್ಲೋ ಮಾಡ್ಬೋದು. ನೀವು ನೋಟಿಸ್ ಮಾಡಿರ್ಬೋದು ಸ್ಟೂಡೆಂಟ್ಸ್, ನೀವು ಅಕಸ್ಮಾತ್ ಮನೆಗೆ ಚಿಕನ್ನು ಮಟನ್ ಏನೋ ತಂದರೆ ಅದು ನೀವು ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ದಿವಸ ಬಾಳಿಕೆ ಬರುತ್ತೆ, ಇಲ್ಲಾಂದರೆ ಕೊಳ್ತೋಗ್ಬಿಡುತ್ತೆ. ವೆಜಿಟೇಬಲ್ಸ್ ಕೂಡ ಹಂಗೆ. ವೆಜಿಟೇಬಲ್ಸ್ನ ನೀವು ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ದಿವಸ ಜಾಸ್ತಿ ಬರುತ್ತೆ, ಕೊಳ್ತೋಗಲ್ಲ ಬೇಗ. ಯಾಕೆ? ಬಿಕಾಸ್ ಟೆಂಪ್ರೇಚರ್ ಯಾವತ್ತು ಕಮ್ಮಿ ಆದರೆ ಡಿಕಂಪೋಸಿಷನ್ಸ್ ಆಗಲ್ಲ. ಫಸ್ಟ್ ಒನ್ ಕ್ಲೈಮೆಟಿಕ್ ಕಂಡೀಷನ್ಸ್, ಟೆಂಪ್ರೇಚರ್ ಆ್ಯಂಡ್ ಮಾಯಿಶ್ಚರ್, ಡಿಕಂಪೋಸಿಷನ್ ತುಂಬ ಸ್ಲೋ ಆಗುತ್ತೆ. ಎಲ್ಲಿ? ಟೆಂಪ್ರೇಚರಲ್ಲಿ. ಅದೇ ಟ್ರಾಪಿಕಲ್ ಏರಿಯಾದಲ್ಲಿ ಬೇಗ ಹಾಳಾಗುತ್ತೆ. ನೋಟಿಸ್ ಮಾಡ್ಬೋದು ಮೊಸರನ್ನ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಹಾಳಾಗಲ್ಲ. ಅದೇ ಮೊಸರನ್ನ ನೀವು ಹಂಗೆ ಆಚೆ ಎತ್ತಿಟ್ಬಿಟ್ರೆ ಹಾಳಾಗೋಗುತ್ತೆ. ಸರಿನಾ? ನೆಕ್ಸ್ಟ್ ಒನ್ ಸ್ಟೂಡೆಂಟ್ಸ್, ಏರೋಬಿಕ್ ಅಂಡ್ ಎನ್ಏರೋಬಿಕ್ ಕಂಡೀಷನ್ಸ್. ಏರೋಬಿಕ್ ಕಂಡೀಷನ್ ಆಗುತ್ತೆ, ಅನ್ಏರೋಬಿಕ್ ಕಂಡೀಷನ್ ತುಂಬ ಸ್ಲೋ. ಆಕ್ಸಿಜನ್ ಇಲ್ಲ ಅಂದರೆ ತುಂಬ ಸ್ಲೋ ಆಗುತ್ತೆ. ಅದೇ ಆಕ್ಸಿಜನ್ ಇದ್ರೆ ಫಾಸ್ಟರ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಮತ್ತೆ ಅಕಸ್ಮಾತ್ ಒಂದು ಡೆಡ್ ಮ್ಯಾಟರ್ ನಿಮ್ಮ ಹತ್ರ, ಡೆಡ್ ಆರ್ಗಾನಿಸಮ್, ಆ ಡೆಡ್ ಆರ್ಗಾನಿಸಮ್ ಬಾಡಿಯಲ್ಲಿ ತುಂಬ ಜಾಸ್ತಿ ಕೈಟಿನ್ ಮತ್ತು ಲಿಗ್ನಿನ್ ಇದ್ರೆ ಡಿಕಂಪೋಸಿಷನ್ ತುಂಬ ಸ್ಲೋ ಆಗುತ್ತೆ. ಮತ್ತೆ ಡಿಕಂಪೋಸಿಷನ್ ಬಿಕಮ್ ಸ್ಲೋ. ಕೈಟಿನ್ ಮತ್ತು ಲಿಗ್ನಿನ್ ಇದ್ರೆ ತುಂಬ ಸ್ಲೋ ಆಗುತ್ತೆ. ಅದೇ ನೈಟ್ರೋಜನ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಇದೆ ತುಂಬ ಫಾಸ್ಟ್ ಆಗುತ್ತೆ. ಸರಿನಾ? ನೈಟ್ರೋಜನ್ ಮತ್ತು
ಶುಗರ್ ಇಟ್ಸ್ ಅ ಕಾರ್ಬೋಹೈಡ್ರೇಟ್ ಆ ಥರ ಇದ್ರೆ ಡಿಕಂಪೋಸಿಷನ್ ಇಸ್ ಕ್ವಿಕ್ಕರ್ ಅವಾಗ. ಸೊ ಇದ್ರಲ್ಲಿ ನೆನಪಿಕೊಳ್ಳಿ, ಟೆಂಪರೇಚರ್, ಆಕ್ಸಿಜನ್, ಕೈಟಿನ್ ಮತ್ತು ಲಿಗ್ನಿನ್ ಇದ್ರೆ ಸ್ಲೋ ಆಗುತ್ತೆ, ಶುಗರ್ ಮತ್ತು ನೈಟ್ರೋಜನ್ ಇದ್ರೆ ಫಾಸ್ಟ್ ಆಗುತ್ತೆ. ದಟ್ ಈಸ್ ಕಾಲ್ಡ್ as factors affecting decomposition. Now students, we come to next concept called as energy flow. ನಿಮ್ಮೆಲ್ಲರಿಗೂ ಗೊತ್ತು ಎನರ್ಜಿ ಫ್ಲೋ ಅಂದ್ರೆ ಏನಂತ. ತೋರಿಸ್ತೀನಿ ನೋಡಿ, ಕೇಳಿಸ್ಕೊಳ್ಳಿ. ಎನರ್ಜಿ ಫ್ಲೋ ಏನಾಗ್ತಿದೆ ಸ್ಟೂಡೆಂಟ್ಸ್? ಎನರ್ಜಿ ಫ್ಲೋ ಅಲ್ಲಿ ಏನಾಗ್ತಿದೆ ಅಂತಂದ್ರೆ, ಎನರ್ಜಿ ಫ್ಲೋ ಅಲ್ಲಿ ಇಲ್ಲಿ ನೋಡಿ, ಎನರ್ಜಿ ಪ್ರೊಡ್ಯೂಸ್ ಆಯ್ತಾ ಇಲ್ಲಿ, ಇಲ್ಲಿಂದ ಎಲ್ಲಿಗೋಯ್ತು, ಇಲ್ಲಿಂದ ಎಲ್ಲಿಗೋಯ್ತು, ಇಲ್ಲಿಂದ ಎಲ್ಲಿಗೋಯ್ತು, ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇದೆ. ಸೊ ಎನರ್ಜಿ ಫ್ಲೋ ಅಂದ್ರೆ ಎನರ್ಜಿ ಟ್ರಾನ್ಸ್ಫರ್ ಆಗೋದು. ಬಟ್ ಬಿಫೋರ್ ಯು ಅಂಡರ್ಸ್ಟ್ಯಾಂಡ್ ಎನರ್ಜಿ ಟ್ರಾನ್ಸ್ಫರ್, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ನಮ್ಮ ವರ್ಲ್ಡ್ ಅಲ್ಲಿ ಎನರ್ಜಿ, ಎಲ್ಲ ಎನರ್ಜಿ ಕೂಡ ವೇರ್ ಇಸ್ ಇಟ್ ಕಮಿಂಗ್ ಫ್ರಮ್? all the energy present in our ecosystem is actually coming from the sun. ಈ ಸನ್ ಇಂದಾನೆ ಎಲ್ಲ ಎನರ್ಜಿ ಬರೋದು ನೋಡಿ. ಆಲ್ ದ ವೇ ಫ್ರಮ್ 300 to 800 ನ್ಯಾನೋಮೀಟರ್ಗೂ ಎಲ್ಲಾ ತರ ವೇವ್ಲೆಂತ್ ಆಫ್ ಲೈಟ್ ಬರುತ್ತೆ ನಮ್ಮ ಅರ್ಥಿಗೆ. ಬಟ್ ಈ ಎಲ್ಲಾ ತರ ವೇವ್ಲೆಂತ್ ಆಫ್ ಲೈಟ್ ಪ್ಲಾಂಟ್ ಯೂಸ್ ಮಾಡ್ಬೋದಾ? ಮಾಡೋಕ್ಕಾಗಲ್ಲ. ಸೊ ಪ್ಲಾಂಟ್ಸ್ ಕ್ಯಾನ್ ಯೂಸ್ ಓನ್ಲಿ ದ ವೇವ್ಲೆಂತ್ ಆಫ್ 400 to 700 ನ್ಯಾನೋಮೀಟರ್ ಮಾತ್ರ. ನೋಡಿ ಇಲ್ಲಿ ಇದನ್ನ ನಾವು ಫೋಟೋಸಿಂಥೆಟಿಕ್ಲಿ ಆಕ್ಟಿವ್ ರೇಡಿಯೇಷನ್ ಕರಿತೀವಿ ನೋಡಿ. ಕಾಲ್ಡ್ as PAR. ಏನು PAR? ಫೋಟೋಸಿಂಥೆಟಿಕ್ಲಿ ಆಕ್ಟಿವ್ ರೇಡಿಯೇಷನ್. ಈ ಫೋಟೋಸಿಂಥೆಟಿಕ್ಲಿ ಆಕ್ಟಿವ್ ರೇಡಿಯೇಷನ್ ಯಾವತ್ತೂ ಕೂಡ 400 ನ್ಯಾನೋಮೀಟರ್ ಇಂದ 700 ನ್ಯಾನೋಮೀಟರ್ ಇರುತ್ತೆ ಈ ವೇವ್ ಲೆಂತ್. ಪ್ಲಾಂಟ್ಸ್ ಈ ವೇವ್ ಲೆಂತ್ ಮಾತ್ರ ಯೂಸ್ ಮಾಡಬಹುದು. ದಟ್ ಈಸ್ ಕಾಲ್ಡ್ as ಫೋಟೋಸಿಂಥೆಟಿಕ್ಲಿ ಆಕ್ಟಿವ್ ರೇಡಿಯೇಷನ್. ಈ ಆಕ್ಟಿವ್ ರೇಡಿಯೇಷನ್ ಮಾತ್ರ ಪ್ಲಾಂಟ್ಸ್ ಯೂಸ್ ಮಾಡ್ಕೋಬಹುದು, PAR. ಸರಿನಾ? PAR. ಆಮೇಲೆ ಈ ಫುಲ್ ಲೈಟ್ ಬರುತ್ತಲ್ಲ, ಎಲ್ಲ ಲೈಟ್ ಅಲ್ಲಿ ಟೋಟಲ್ 100% ಲೈಟ್ ಅಲ್ಲಿ ಬರೀ 50% ಮಾತ್ರ PAR ಇರುತ್ತೆ. ಸೊ ಟೋಟಲ್ ಇದು ಸನ್ ಅನ್ಕೊಳ್ಳಿ, ಈ ಸನ್ ಇಂದ 100% ಲೈಟ್ ಬರ್ತಾ ಇದೆ. ಈ 100% ಅಲ್ಲಿ ಬರೀ 50% ಮಾತ್ರ PAR ಇರುತ್ತೆ, 50% ಮಾತ್ರ PAR ಇರುತ್ತೆ ಅಲ್ಲಿ. ಓಕೆನಾ? ನೌ ಸ್ಟೂಡೆಂಟ್ಸ್, ಪೋರ್ಷನ್ ಆಫ್ ಲೈಟ್ ಸ್ಪೆಕ್ಟ್ರಮ್ ಕ್ಯಾನ್ ಬಿ ಯೂಸ್ ಬೈ ದ ಪ್ಲಾಂಟ್ಸ್. ಸರಿನಾ? ಸೊ ಈ 50% ಬರ್ತಾ ಇದೆ. ನಾವು ಡು ಯು ಥಿಂಕ್ ಈ ಪ್ಲಾಂಟ್ಸ್ ಈ ಫುಲ್ 50% ಯೂಸ್ ಮಾಡುತ್ತಾ? ಪ್ಲಾಂಟು ಎಲ್ಲ 50% ಯೂಸ್ ಮಾಡುತ್ತಾ? ಪ್ಲಾಂಟು ಮಾಡಲ್ಲ. ಪ್ಲಾಂಟ್ಸ್ ತುಂಬ ಚೂಸಿ. ಸರಿನಾ? ಇದು ಫುಲ್ PAR ಅನ್ಕೊಳ್ಳಿ, 100% ಲೈಟ್, 50% ಇದು. ಈ 50% ಲೈಟಲ್ಲಿ ಪ್ಲಾಂಟ್ ಬರೀ 2 to 10% ಮಾತ್ರ ಯೂಸ್ ಮಾಡುತ್ತೆ. ಸೊ 2 to 10% ಆಫ್ PAR ಇಸ್ ಯೂಸ್ಡ್ ಬೈ ದ ಪ್ಲಾಂಟ್ಸ್. ಓನ್ಲಿ 2 to 10% ಆಫ್ PAR ಇಸ್ ಕ್ಯಾಪ್ಚರ್ಡ್ ಬೈ ದ ಪ್ಲಾಂಟ್ಸ್ ಅಷ್ಟೇ. ಬರೀ 2 to 10% ಸ್ಟೂಡೆಂಟ್ಸ್. ಈ 2 to 10% ಇಂದಾನೆ ನಮ್ದು ಎಂಟೈರ್ ಅರ್ತ್ ಸರ್ವೈವ್ ಆಗ್ತಾ ಇದೆ ಅಷ್ಟೇ. ಸರಿನಾ? ನೋಡಿ, ಈಗ ನಿಮಗೆ ಎನರ್ಜಿ ಫ್ಲೋ ಒಂದು ಕಾನ್ಸೆಪ್ಟ್ ಕೊಡ್ತೀನಿ. ಕಾನ್ಸೆಪ್ಟ್ಸು: ಫೋಟೋಸಿಂಥೆಟಿಕ್ಲಿ ಆರ್ಗನಿಸಮ್ಸ್ ಆಕ್ಟ್ as producers. That is, plants act as producers. All organisms, heterotrophs, act as consumers. Now we are consumers. Herbivores are primary consumer. Herbivores ಅಂದ್ರೆ ಏನು? Herbivores ಅಂದ್ರೆ ವೆಜ್ ಪೀಪಲ್, ವೆಜ್ಜು. They are called as primary consumer. ಯಾಕೆ ಪ್ರೈಮರಿ ಕನ್ಸ್ಯೂಮರ್? ಬಿಕಾಸ್ ಅವರು ಪ್ಲಾಂಟ್ಸ್ ನ ಡೈರೆಕ್ಟ್ ಆಗಿ ತಿಂತಾ ಇದಾರೆ, ವೆಜ್ ಪೀಪಲ್. ಪ್ರೈಮರಿ ಕಾರ್ನಿವೋರ್ ಯಾರು? ಪ್ರೈಮರಿ ಕಾರ್ನಿವೋರ್ ಅಂದ್ರೆ ಅಕಸ್ಮಾತ್ ನೀವು ಚಿಕನ್ ತಿಂತೀರಾ, ಚಿಕನ್ನು. ಈಗ ಪ್ಲಾಂಟ್ನ ನೀವು ಡೈರೆಕ್ಟ್ ತಿಂತಾ ಇದ್ದೀರಾ ಅಲ್ಲಿ? ಇಲ್ಲ. ಆ ಪ್ಲಾಂಟ್ನ ಒಂದು ಕೋಳಿ ತಿಂತಾ ಇದೆ, ಆ ಕೋಳಿನ ನೀವು ತಿಂತಾ ಇದ್ದೀರಾ. ಸೊ ಯು ಬಿಕಮ್ ಪ್ರೈಮರಿ ಕಾರ್ನಿವೋರ್ ಅವಾಗ. ಸರಿನಾ? ದೇ ಆರ್ ಸೆಕೆಂಡರಿ ಕನ್ಸ್ಯೂಮರ್. ಸೆಕೆಂಡರಿ ಕಾರ್ನಿವೋರ್ ಇಸ್ ಟೆರ್ಷರಿ ಕನ್ಸ್ಯೂಮರ್. ಯೋಚನೆ ಮಾಡಿ. ಈಗ ಇವೊಂದು ಕೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಗಿಡ ಇದೆ, ಇಲ್ಲೊಂದು ಗ್ರಾಸ್ ಇದೆ, ಗ್ರಾಸು. ಈ ಗ್ರಾಸ್ನ ಲೆಟ್ಸ್ ಸೇ ಒಂದು ಗ್ರಾಸ್ ಹಾಪರ್ ತಿಂತು. ಸರಿನಾ? ನಾವು ಈ ಗ್ರಾಸ್ ಏನು? ದಿಸ್ ಗ್ರಾಸ್ ಇಸ್ ಬೇಸಿಕಲಿ ಪ್ರೊಡ್ಯೂಸರ್. ಇದೇನಿದು? ಪ್ರೈಮರಿ ಕನ್ಸ್ಯೂಮರ್. ಅಕಸ್ಮಾತ್ ಈ ಗ್ರಾಸ್ ಹಾಪರ್ನ ಲೆಟ್ಸ್ ಸೇ ಒಂದು ಫ್ರಾಗ್ ತಿಂತು, ಈ ಫ್ರಾಗ್ನ ಒಂದು ಸ್ನೇಕ್ ತಿಂತು. ಇದು ಪ್ರೈಮರಿ ಕನ್ಸ್ಯೂಮರ್ ಆಗುತ್ತಾ? ಇದು ಸೆಕೆಂಡರಿ ಕನ್ಸ್ಯೂಮರ್. ಇದೇನಾಗುತ್ತೆ? ಟೆರಿಷರಿ ಕನ್ಸ್ಯೂಮರ್. ಆಯ್ತಾ? ನಾವು ಇದು ಪ್ರೊಡ್ಯೂಸರು. ಈ ಪ್ರೈಮರಿ ಕನ್ಸ್ಯೂಮರ್, ಈ ಗ್ರಾಸ್ ಹಾಪರು ಡೈರೆಕ್ಟ್ ಆಗಿ ಗ್ರಾಸ್ ಅಂತ ಇದೆಯಾ? ಕ್ಯಾನ್ ಐ ಕಾಲ್ ಇಟ್ as herbivore? I call it as herbivore. ಈಗ ಈ ಸೆಕೆಂಡರಿ ಕಾರ್ನಿವೋರು ಡೈರೆಕ್ಟ್ ಆಗಿ ಪ್ಲಾಂಟ್ ತಿಂತಾ ಇದೆಯಾ? ತಿಂತಾ ಇಲ್ಲ.
ಇದು ಗ್ರಾಸ್ ಓಪರ್ ತಿಂತಾ ಇದೆ. ಇಟ್ ಇಸ್ ಅ ಕಾರ್ನಿವೋರ್, ನಾನ್ ವೆಜ್ ಪರ್ಸನ್, ನಾನ್ ವೆಜ್. ಸೊ ಕೆನ್ ಐ ಕಾಲ್ ಇಟ್ ಆಸ್ ಪ್ರೈಮರಿ ಕಾರ್ನಿವೋರ್. ಪ್ರೈಮರಿ ಕಾರ್ನಿವೋರ್. ಈಗ ಈ ಸ್ನೇಕು ಈ ಫ್ರಾಗ್ ತಿಂತಾ ಇದೆ. ದಿಸ್ ಸ್ನೇಕ್ ನೌ ಬಿಕಮ್ಸ್ ಸೆಕೆಂಡರಿ ಕಾರ್ನಿವೋರ್. ಸೆಕೆಂಡರಿ ಕಾರ್ನಿವೋರ್. ಸೊ ಸೆಕೆಂಡರಿ ಕಾರ್ನಿವೋರ್ ಕ್ಯಾನ್ ಬಿ ಟೆರಿಷರಿ ಕನ್ಸ್ಯೂಮರ್. ಸೊ ಜಾಗ ಬಿಡ್ತೀನಿ, ಕಲ್ತ್ಕೊಳ್ಳಿ ಇದನ್ನ. ಈಗ ಇನ್ನೊಂದು ಡಯಾಗ್ರಾಮ್ ತೋರಿಸ್ತೀನಿ, ಅಲ್ಲಿ ಏನೋ ಗೊತ್ತಾಗುತ್ತೆ ಕ್ಲಿಯರ್ ಆಗಿ. ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ, ಸರಿನಾ? ಇಲ್ಲೇನಿದೆ ನಮ್ಮ ಹತ್ರ? ಪ್ರೊಡ್ಯೂಸರು ಫಸ್ಟ್ ಟ್ರೋಪಿಕ್ ಲೆವೆಲ್ ಪ್ಲಾಂಟು. ಪ್ರೈಮರಿ ಕನ್ಸ್ಯೂಮರ್ ಹೇಳ್ತಾರೆ. ಪ್ರೈಮರಿ ಕನ್ಸ್ಯೂಮರ್ ಇಸ್ ಹರ್ಬಿವೋರ್. ಪ್ರೈಮರಿ ಕನ್ಸ್ಯೂಮರ್ ಇಸ್ ಹರ್ಬಿವೋರ್. ಸೆಕೆಂಡರಿ ಕನ್ಸ್ಯೂಮರ್ ಇಸ್ ಥರ್ಡ್ ಟ್ರೋಪಿಕ್ ಲೆವೆಲ್ ಪ್ರೈಮರಿ ಕಾರ್ನಿವೋರ್. ಇಲ್ಲಿ ಟಾಪ್ ಕಾರ್ನಿವೋರ್ ಬದಲು ವಿ ಕ್ಯಾನ್ ರೈಟ್ ಸೆಕೆಂಡರಿ ಕಾರ್ನಿವೋರ್ ಆಲ್ಸೋ. ಸೆಕೆಂಡರಿ ಕಾರ್ನಿವೋರ್ ಇಸ್ ಟೆರಿಷರಿ ಕನ್ಸ್ಯೂಮರ್. ಸೊ ಕನ್ಸ್ಯೂಮರ್ ಸೇಮ್ ಮೇಂಟೈನ್ ಆಗ್ತಾ ಇರುತ್ತೆ, ಬಟ್ ಇಲ್ಲಿ ಹರ್ಬಿವೋರ್, ಪ್ರೈಮರಿ ಕಾರ್ನಿವೋರ್, ಸೆಕೆಂಡರಿ ಕಾರ್ನಿವೋರ್, ಟೆರಿಷರಿ ಕಾರ್ನಿವೋರ್ ಅಂತ ಜಾಸ್ತಿ ಆಗ್ತಾನೆ ಇರುತ್ತೆ. ಅಂಡ್ ದಿಸ್ ಕಾಲ್ಡ್ ಟ್ರೋಪಿಕ್ ಲೆವೆಲ್. ಎವ್ರಿ ಸಿಂಗಲ್ ಲೆವೆಲ್ ಇಸ್ ಕಾಲ್ಡ್ ಆಸ್ ಅ ಟ್ರೋಪಿಕ್ ಲೆವೆಲ್. ಸರ್ನಾ? ಫುಡ್ ಚೈನ್. ಇದು ಫುಡ್ ಚೈನ್, ನಿಮ್ದು ಫುಡ್ ಚೈನ್. ಸರ್ನಾ? ಫುಡ್ ಚೈನ್. ನಿಮಗೆ ಎರಡು ಥರ ಫುಡ್ ಚೈನ್ ಬರುತ್ತೆ. ಗ್ರೇಸಿಂಗ್ ಫುಡ್ ಚೈನ್, ಡೆಟ್ರಿಡಸ್ ಫುಡ್ ಚೈನ್. ಡಿಫ್ರೆನ್ಸ್ ಏನು? ಗ್ರೇಸಿಂಗ್ ಫುಡ್ ಚೈನ್ ಅಲ್ಲಿ ಎನರ್ಜಿ ಇಸ್ ಗೇನ್ಡ್ ಫ್ರಮ್ ದ ಫೋಟೋಸಿಂಥಸಿಸ್. ಎಲ್ಲ ಎನರ್ಜಿ ಬರೋದು ಫೋಟೋಸಿಂಥಸಿಸ್ ಇಂದ ಬರುತ್ತೆ ಎನರ್ಜಿ. ಸರಿನಾ? ಇದು ಕೂಡ ಗ್ರೇಸಿಂಗ್ ಫುಡ್ ಚೈನ್. ಇದು ಕೂಡ ಗ್ರೇಸಿಂಗ್ ಫುಡ್ ಚೈನು. ಪ್ರೊಡ್ಯೂಸರ್, ಕನ್ಸ್ಯೂಮರ್, ಸ್ನೇಕ್ ಇಸ್ ಸೆಕೆಂಡರಿ ಕನ್ಸ್ಯೂಮರ್, ಹಾಕ್ ಇಸ್ ಅ ಟೆರಿಷರಿ ಕನ್ಸ್ಯೂಮರ್. ಇದು ಪ್ರೈಮರಿ ಕಾರ್ನಿವೋರ್, ಸೆಕೆಂಡರಿ ಕಾರ್ನಿವೋರ್. ಓಕೆನಾ? ಇದು ಕೂಡ ಪ್ಲಾಂಟ್ಸ್ ಅಲ್ಲೂ ಕೂಡ, ಇದು ಅಕ್ವಾಟಿಕಲ್ಲೂ ಕೂಡ. ಅಕ್ವಾಟಿಕಲಿ ಪ್ರೊಡ್ಯೂಸರ್ಸ್, ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್, ಟೆರಿಷರಿ ಕನ್ಸ್ಯೂಮರ್. ಸರಿನಾ? ಟ್ರೋಪಿಕ್ ಲೆವೆಲ್, ಇದೆಲ್ಲ ಟ್ರೋಪಿಕ್ ಲೆವೆಲ್ಸ್ ಇದೆ. ಟ್ರೋಪಿಕ್ ಲೆವೆಲ್ ಫಸ್ಟ್ ಟ್ರೋಪಿಕ್ ಲೆವೆಲ್, ಸೆಕೆಂಡ್ ಟ್ರೋಪಿಕ್ ಲೆವೆಲ್, ಥರ್ಡ್ ಟ್ರೋಪಿಕ್ ಲೆವೆಲ್, ಫೋರ್ತ್ ಟ್ರೋಪಿಕ್ ಲೆವೆಲ್. ನಿಮ್ಮ ಒಂದು ಫುಡ್ ಚೈನ್ ಅಲ್ಲಿ. ಸರಿನಾ? ಇಲ್ಲೂ ಇದೆ ನೋಡಿ, ಫಸ್ಟ್ ಟ್ರೋಪಿಕ್ ಲೆವೆಲ್, ಸೆಕೆಂಡ್ ಟ್ರೋಪಿಕ್ ಲೆವೆಲ್, ಥರ್ಡ್ ಟ್ರೋಪಿಕ್ ಲೆವೆಲ್. ಸೊ ಈ ಎವ್ರಿ ಸಿಂಗಲ್ ಟ್ರೋಪಿಕ್ ಲೆವೆಲ್ ಅಲ್ಲಿ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇದೆ. ಬಟ್ ಟೋಟಲಿ 100% ಎನರ್ಜಿ ಟ್ರಾನ್ಸ್ಫರ್ ಆಗುತ್ತಾ? ನಾನು ನಿಮ್ಗೆ ಹೇಳ್ದೆ, ಇಲ್ಲಿ ಈ ಡಯಾಗ್ರಾಮ್ ಅಲ್ಲಿ ತೋರಿಸಿದೆ ನಿಮಗೆ. ಸರ್, ಇಲ್ಲಿ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇದೆ, ಬಟ್ ಬರೋ ಎಲ್ಲ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತಾ? ಆಗಲ್ಲ. ಎಷ್ಟಾಗ ಟ್ರಾನ್ಸ್ಫರು? ಬರೀ 10% ಮಾತ್ರ ಟ್ರಾನ್ಸ್ಫರ್ ಆಗೋದು. ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಕಾಲೇಜ್ 10% ಲಾ. ಏನಿದು 10% ಲಾ? 10% ಆಫ್ ಎನರ್ಜಿ ಇಸ್ ಟ್ರಾನ್ಸ್ಫರ್ ಟು ಈಚ್ ಟ್ರೋಪಿಕ್ ಲೆವೆಲ್ ಫ್ರಮ್ ದ ಲೋವರ್ ಟ್ರೋಪಿಕ್ ಲೆವೆಲ್. ಈ ಟ್ರೋಪಿಕ್ ಲೆವೆಲ್ ಅಂದ್ರೆ ಈ ಟ್ರೋಪಿಕ್ ಲೆವೆಲ್ ಹೋಗ್ಬೇಕಾದ್ರೆ ಬರೀ 10% ಎನರ್ಜಿ ಮಾತ್ರ ಟ್ರಾನ್ಸ್ಫರ್ ಆಗುತ್ತೆ. ದಟ್ ಇಸ್, ಇಲ್ಲಿ 20,000 ಇದ್ರೆ ಇಲ್ಲಿ 2,000, ಇಲ್ಲಿ 200, 20, 2, 0.2. ಸರಿನಾ? ಸೊ ಆ ಥರ ಎನರ್ಜಿ 10% ಮಾತ್ರ ಹೋಗ್ತಾ ಇರುತ್ತೆ. ದಿಸ್ ಆಲ್ಸೋ ಕಾಲ್ಡ್ ಲಿಂಡ್ಮೆನ್ಸ್ ಲಾ. ಸರಿನಾ? ಇದ್ರ ಮೇಲೆ ಕ್ವೆಶನ್ಸ್ ಬರ್ತಾ ಇರುತ್ತೆ. ಸ್ಟೂಡೆಂಟ್ಸ್ ನಂಗೆ ಕಮೆಂಟ್ ತಿಳಿಸಿ. ಇಫ್ ಯು ವಾಂಟ್ ಕ್ವೆಶನ್ಸ್ ಆನ್ ದಿಸ್ ಚಾಪ್ಟರ್, ಐ ವಿಲ್ ಮೇಕ್ ಇಟ್ ಹ್ಯಾಪನ್. ನಾಳೆನೇ ಈ ವಿಡಿಯೋ, ಈ ಚಾಪ್ಟರ್ ಮೇಲೆ ಕ್ವೆಶನ್ಸ್ ನಾಳೆನೇ ಮಾಡಿಸ್ತೀನಿ ಬೇಕಾರೆ. ಸರಿನಾ? ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫ್ರಮ್ ದಿಸ್ ಚಾಪ್ಟರ್ ಅಂತ ಮಾಡಿಸ್ಬಿಡ್ತೀನಿ ಬೇಕಾರೆ. ಸರಿನಾ? ನಾವು ವಾಟ್ ಇಸ್ ಡೆಟಸ್ ಫುಡ್ ಚೈನ್? ಡಿಫ್ರೆನ್ಸ್ ನೋಡ್ಕೊಳ್ಳಿ. ಗ್ರೇಸಿಂಗ್ ಫುಡ್ ಚೈನ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ಪ್ಲಾಂಟ್ಸ್. Detritus food chain is starting from dead organic matter. That is the main difference. Dead organic matter. ನೋಡಿ, dead organic matter ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ, ಸೈಕಲ್ ಸ್ಟಾರ್ಟ್ ಆಗ್ತಿದೆ. ದಟ್ ಇಸ್ ಅ ಕೀ ಡಿಫ್ರೆನ್ಸ್. ಓಕೆನಾ? ನೋಡಿ, ಅಕ್ವಾಟಿಕ್ ಫುಡ್ ಚೈನ್ ಮತ್ತು ಟೆರೆಸ್ಟ್ರಿಯಲ್ ಫುಡ್ ಚೈನ್ ಎರಡು ಬೇರೆ ಬೇರೆ ಫುಡ್ ಚೈನ್ ಅಲ್ಲಿ, ಬೇರೆ ಬೇರೆ ಎಕೋಸಿಸ್ಟಮ್ ಅಲ್ಲಿ ಒಂದ್ ತರದ ಫುಡ್ ಚೈನ್ ಸ್ವಲ್ಪ ಜಾಸ್ತಿ ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇನ್ ದ ಕೇಸ್ ಆಫ್ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್, ಇಲ್ಲಿ ಡೆಟ್ರಿಡಸ್ ಫುಡ್ ಚೈನ್ ಜಾಸ್ತಿ ಕೆಲಸ ಮಾಡುತ್ತೆ. ಯಾಕಂದ್ರೆ ಇಲ್ಲಿ ದಟ್ ಇಸ್ ಸಾಯಿಲ್ ಇದೆ. ಆಬ್ವಿಯಸ್ಲಿ ಟೆರೆಸ್ಟ್ರಿಯಲ್ ಮೇಲೆ ಜಾಸ್ತಿ ಸಾಯಿಲ್ ಇದೆ, ಆಬ್ವಿಯಸ್ಲಿ ಡೆಟ್ರಿಡಸ್ ಫುಡ್ ಚೈನ್ ಆಗಿರುತ್ತೆ. ಬಟ್ ಅದೇ ಅಕ್ವಾಟಿಕ್ ಸಿಸ್ಟಮ್ ಅಲ್ಲಿ ಗ್ರೇಸಿಂಗ್ ಫುಡ್ ಚೈನ್ ಜಾಸ್ತಿ ಇದೆ. ಸರ್, ನೀವು ಹೇಳ್ತೀರಾ ಸರ್ ಲ್ಯಾಂಡ್ ಮೇಲೆ ಮರಗಳು ಜಾಸ್ತಿ. ನೆನಪಿಕೊಳ್ಳಿ, ನಿಮ್ದು ನೀರಲ್ಲಿ ಆಲ್ಗೆ ತುಂಬಾ ಜಾಸ್ತಿ ಇದೆ. ಅಂಡ್ ಆಲ್ಗೆ ಕ್ಯಾನ್ ಆಲ್ಸೋ ಪ್ರೊಡ್ಯೂಸ್ ಆಕ್ಸಿಜನ್, ಇಟ್ ಕ್ಯಾನ್ ಪ್ರೊಡ್ಯೂಸ್ ಫುಡ್, ಇಟ್ ಕ್ಯಾನ್. ಸರಿನಾ? ಸೊ ಗ್ರೇಸಿಂಗ್ ಫುಡ್ ಚೈನ್ ಅಕ್ವಾಟಿಕ್ ಸಿಸ್ಟಮ್ ಜಾಸ್ತಿ ಇರುತ್ತೆ, ಡೆಟಸ್ ಫುಡ್ ಚೈನ್ ಟೆರೆಸ್ಟ್ರಿಯಲ್ ಸಿಸ್ಟಮ್ ಜಾಸ್ತಿ ಇರುತ್ತೆ. ಸರಿನಾ? ಸ್ಟೂಡೆಂಟ್ಸ್, ಅಕಸ್ಮಾತ್ ನಾವು ಡೆಟಸ್ ಫುಡ್ ಚೈನ್ ಮತ್ತು ಅಕ್ವಾಟಿಕ್ ಫುಡ್ ಚೈನ್ ಎರಡು ಕಂಬೈನ್ ಮಾಡಿಬಿಟ್ರೆ ಏನಾಗುತ್ತೆ? ಫುಡ್ ವೆಬ್ ಆಗೋಗುತ್ತೆ. ಸೊ ಫುಡ್ ಚೈನ್ ಇಂದ ಫುಡ್ ವೆಬ್ ಆಗೋಗುತ್ತೆ. ಅವಾಗ ಫುಡ್ ವೆಬ್ ಆಗೋಗುತ್ತೆ. ಸರಿನಾ? ಇದು ನಿಮ್ಮ ಫುಡ್ ವೆಬ್. ಏನಪ್ಪಾ? ನೆಟ್ವರ್ಕ್ ಆಫ್ ಫುಡ್ ಚೈನ್ಸ್ ಇಂಟರ್ ಕನೆಕ್ಟೆಡ್ ಟು ಈಚ್ ಅದರ್. ಬೇರೆ ಬೇರೆ ತರ ಫುಡ್ ಚೈನ್ ಜೋಡಿಸ್ಬಿಟ್ಟು ನಾವು ಫುಡ್ ವೆಬ್ ಮಾಡ್ಬಿಡ್ತೀವಿ. ಫುಡ್ ವೆಬ್ ಇಸ್ ಮೋರ್ ರಿಯಲ್ ದೆನ್ ಫುಡ್ ಚೈನ್. ಯಾಕೆ? ಯೋಚನೆ ಮಾಡಿ, ಒಂದು ಎಕೋಸಿಸ್ಟಮ್ ಅಲ್ಲಿ ಒಂದು ಸ್ನೇಕಿಗೆ ಒಂದು ಫ್ರಾಗ್ ತಿನ್ನಕ್ ಸಿಗ್ಲಿಲ್ಲ, ಆ ಸ್ನೇಕ್ ಸತ್ತೋಗುತ್ತಾ?
ಸತ್ತೋಗಲ್ಲ. ಏನು ಮಾಡುತ್ತೆ ಆ ಸ್ನೇಕ್ ಹೋಗ್ಬಿಟ್ಟು ಬೇರೆ ಜೀವಿನ ಹುಡುಕುತ್ತಾ? ಇಟ್ ವಿಲ್ ಲುಕ್ ಫಾರ್ ಆಲ್ಟರ್ನೇಟಿವ್. ಆಬ್ವಿಯಸ್ಲಿ ಒಂದು ಲಯನ್ಗೆ ಅವತ್ತು ಜಿಂಕೆ ಸಿಕ್ಕಿಲ್ಲ, ವಿಲ್ ಇಟ್ ಲುಕ್ ಫಾರ್ ಅದರ್ ಜೀಬ್ರಾ ಆರ್ ಜಿರಾಫ್, ಬೇರೆ ಟ್ರೈ ಮಾಡುತ್ತಾ, ಬೇರೆದಕ್ಕೂ ಟ್ರೈ ಮಾಡುತ್ತಾ? ಆಬ್ವಿಯಸ್ಲಿ. ದಟ್ ಈಸ್ ಕಾಲ್ಡ್ as food web, students. So essential for stability of ecosystem, provides opportunity for endangered prey to recover its number. ನೋಡಿ ಇದು ಸಿಂಪಲ್ ಎಕ್ಸಾಂಪಲ್ ನೋಡಿ. ಅಕಸ್ಮಾತ್ ಈ ಬೇರ್ಗೆ ರುಡೆಂಟ್ ತಿನ್ನತ್ತೆ, ಈ ಬೇರು ಡೈರೆಕ್ಟ್ ಫ್ರೂಟ್ಸ್ ತಿನ್ನತ್ತೆ, ಈ ಬೇರು ಫಿಶ್ ತಿನ್ನತ್ತೆ. ಬೇರೆ ಬೇರೆ ಆಪ್ಷನ್ಸ್ ಬಂತು. ದಟ್ ಇಸ್ ದ ಬ್ಯೂಟಿ ಆಫ್ ಫುಡ್ ವೆಬ್. ಫುಡ್ ವೆಬ್ ಅಲ್ಲಿ ತುಂಬಾ ಜಾಸ್ತಿ ಇಂಟರ್ ಕನೆಕ್ಷನ್ಸ್ ಇರುತ್ತೆ ಫುಡ್ ವೆಬ್ ಅಲ್ಲಿ. ಸರಿನಾ ಸ್ಟೂಡೆಂಟ್ಸ್? ಒಂದು ಸ್ಮಾಲ್ 1 ಮಾರ್ಕ್ ಡೆಫಿನೇಷನ್ ಇದು. ವಾಟ್ ಇಸ್ ದ ಸ್ಟ್ಯಾಂಡಿಂಗ್ ಕ್ರಾಪ್? ನೀವು ಅಲ್ಲಿ ಕಲ್ತಿರಲ್ಲ ಟ್ರೋಪಿಕ್ ಲೆವೆಲ್, ಒನ್ ಟ್ರೋಪಿಕ್ ಲೆವೆಲ್, ಬೇರೆ ಟ್ರೋಪಿಕ್ ಲೆವೆಲ್. ಎವ್ರಿ ಸಿಂಗಲ್ ಟ್ರೋಪಿಕ್ ಲೆವೆಲ್ ಅಲ್ಲಿ ಸ್ವಲ್ಪ ಬಯೋಮಾಸ್ ಇರುತ್ತೆ. ದಟ್ ಇಸ್ ಸ್ಟ್ಯಾಂಡಿಂಗ್ ಕ್ರಾಪ್. ಈಚ್ ಟ್ರೋಪಿಕ್ ಲೆವೆಲ್ ಹ್ಯಾಸ್ ಅ ಸರ್ಟನ್ ಮಾಸ್ ಆಫ್ ಲಿವಿಂಗ್ ಮಟೀರಿಯಲ್ ಅಟ್ ಅ ಪರ್ಟಿಕ್ಯುಲರ್ ಟೈಮ್. ಇಟ್ ಇಸ್ ಕಾಲ್ಡ್ ಅ ಸ್ಟ್ಯಾಂಡಿಂಗ್ ಕ್ರಾಪ್. ಈ ತರನೇ ಡೆಫಿನೇಷನ್ ಬರೀಬೇಕು. ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್ ಇದು. The standing crop is measured as the mass of living organism or biomass or number in unit area. So one trophic level ಅಲ್ಲಿ ಎಷ್ಟು ಬಯೋಮಾಸ್ ಇದೆ, that is standing crop. Setting a standing crop. ಸರಿನಾ ಸ್ಟೂಡೆಂಟ್ಸ್? ವಿತ್ ದಟ್ ವಿ ಕಮ್ ಟುವರ್ಡ್ಸ್ ದ ಎಂಡ್ ಆಫ್ ಟುಡೇಸ್ ಲೆಕ್ಚರ್. ಲಾಸ್ಟ್ ಟಾಪಿಕ್ ಕೇಳಿಸ್ಕೊಂಬಿಡಿ. ಲಾಸ್ಟ್ ಟಾಪಿಕ್ ಇಸ್ ಕಾಲ್ಡ್ as ecological pyramids. Now what is ecological pyramids? 3 ತರ ಇರುತ್ತೆ, ಕೇಳಿಸ್ಕೊಂಬಿಡಿ. 5 ನಿಮಿಷ ಆಗುತ್ತೆ. ಸರಿನಾ? Now students, what is ecological pyramids? ಅರ್ಥ ಮಾಡ್ಕೊಳ್ಳಿ. Ecological pyramid is a graphic representation of ecological parameters in various trophic level. ಬೇರೆ ಟ್ರೋಪಿಕ್ ಲೆವೆಲ್ ಅಲ್ಲಿ ನಾವು ಅಲ್ಲಿ ಯಾವ ತರ ಸ್ಪೀಶೀಸ್ ಇದೆ ಅದನ್ನ ರಿಪ್ರೆಸೆಂಟ್ ಮಾಡ್ತಾ ಇದೀವಿ. ಸರಿನಾ? ಸೊ ನಂಬರ್ ಆಫ್ ಇಂಡಿವಿಜುವಲ್, ಎಷ್ಟು ಇಂಡಿವಿಜುವಲ್ಸ್ ಇದೆ, ಎಷ್ಟು ಬಯೋಮಾಸ್ ಇದೆ ಎವ್ರಿ ಟ್ರೋಪಿಕ್ ಲೆವೆಲ್ ಅಲ್ಲಿ, ಎಷ್ಟು ಎನರ್ಜಿ ಇದೆ ಎವ್ರಿ ಟ್ರೋಪಿಕ್ ಲೆವೆಲ್ ಅಲ್ಲಿ. ಸರಿನಾ? ನಮಗೆ 3 ತರ ಬರುತ್ತೆ. ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ first of all, calculations to construct the ecological pyramid, all organisms at each trophic level should be included. ಈ ಟ್ರೋಪಿಕ್ ಲೆವೆಲ್ ಅಲ್ಲಿ ಎವ್ರಿ ಸಿಂಗಲ್ ಟ್ರೋಪಿಕ್ ಲೆವೆಲ್ ಅಲ್ಲಿ ಎಲ್ಲ ಆರ್ಗನಿಸಮ್ಸ್ ನಾವು ಇನ್ಕ್ಲೂಡ್ ಮಾಡಲೇಬೇಕು. ಸರಿನಾ? ಟ್ರೋಪಿಕ್ ಲೆವೆಲ್ ರಿಪ್ರೆಸೆಂಟ್ಸ್ ಫಂಕ್ಷನಲ್ ಲೆವೆಲ್, ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಫೋರ್ತ್ ಲೆವೆಲ್. ಸರಿನಾ? ಒನ್ ಆರ್ಗನಿಸಮ್ ಕ್ಯಾನ್ ಆಕ್ಯುಪೈ ಮೋರ್ ದೆನ್ 1 ಟ್ರೋಪಿಕ್ ಲೆವೆಲ್ ಮಾಡ್ಬೋದು. ಒಂದು ಆರ್ಗನಿಸಮ್ಸ್ ನೋಡಿ, ಇದು ನಿಮ್ದು ಸ್ಪ್ಯಾರೋ. ಈ ಸ್ಪ್ಯಾರೋ ಈಗ ಡೈರೆಕ್ಟ್ ಆಗಿ ಸೀಡ್ಸ್ನ ತಿಂದ್ರೆ ಹರ್ಬಿವೋರು. ಇದೇ ಸ್ಪ್ಯಾರೋ ಹೋಗ್ಬಿಟ್ಟು ಒಂದು ಇನ್ಸೆಕ್ಟ್ನ ತಿಂದ್ರೆ ಪ್ರೈಮರಿ ಕಾರ್ನಿವೋರ್ ಆಗುತ್ತೆ. ಅವಾಗ ಪ್ರೈಮರಿ ಕಾರ್ನಿವೋರು, ಯಾಕಂದ್ರೆ ಇನ್ಸೆಕ್ಟ್ ಹೋಗ್ಬಿಟ್ಟು ಪ್ಲಾಂಟ್ ತಿಂತ ಇತ್ತು. ಅಕಸ್ಮಾತ್ ಈ ಸ್ಪ್ಯಾರೋ ಡೈರೆಕ್ಟ್ ಆಗಿ ಈಗ ಈ ಇನ್ಸೆಕ್ಟ್ನ ತಿಂದ್ಬಿಟ್ರೆ ಬಿಕಮ್ಸ್ ಅ ಕಾರ್ನಿವೋರ್. ಸೊ ಫಸ್ಟ್ ಒಂದು ಅರ್ಥ ಮಾಡ್ಕೊಳ್ಳಿ. ವಿ ಹ್ಯಾವ್ 3 ಟೈಪ್ಸ್: ಪಿರಮಿಡ್ ಆಫ್ ನಂಬರ್, ಪಿರಮಿಡ್ ಆಫ್ ಬಯೋಮಾಸ್, ಪಿರಮಿಡ್ ಆಫ್ ಎನರ್ಜಿ. 3 ಥರದಿದೆ ಇಲ್ಲಿ. ಸರಿನಾ? ಇದನ್ನ ನಿಮಗೆ ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಡ್ರಾ ಮಾಡಕ್ಕೆ ಹೇಳ್ತಾರೆ. ದಿಸ್ ಇಸ್ ಪಿರಮಿಡ್ ಆಫ್ ನಂಬರ್. ನೋಡ್ಬೋದು ನೀವು ಇಲ್ಲಿ ಪ್ರೊಡ್ಯೂಸರ್ಸ್ ತುಂಬಾ ಜಾಸ್ತಿ ಇದೆ. ದಿಸ್ ಇಸ್ ಮೇನ್ಲಿ ದ ಪ್ಲಾಂಟ್ಸ್. ಇಲ್ಲಿ ನೋಡಿ, ಪ್ಲಾಂಟ್ಸ್ ನಂಬರ್ ತುಂಬಾ ಜಾಸ್ತಿ ಇದೆಯಾ? ಜಾಸ್ತಿ ಇದೆ. ದಿಸ್ ಇಸ್ ಅಗೇನ್ ಇಟ್ ಕುಡ್ ಬಿ ಒನ್ ಗ್ರಾಸ್ ಹೋಪರ್ ಆಗಿರ್ಬೋದು, ಇಲ್ಲಿ ಫ್ರಾಗ್ ಆಗಿರ್ಬೋದು, ಇಲ್ಲಿ ಸ್ನೇಕ್ ಆಗಿರ್ಬೋದು. ಬಟ್ ಆಸ್ ವಿ ಗೋ ಜಾಸ್ತಿ ಆಗ್ತಾ ಟಾಪ್ ಕಾರ್ನಿವೋರ್ ತುಂಬಾ ಕಮ್ಮಿ ಇದೆ ನೋಡಿ. ಮೇಲೆ ಹೋಗ್ತಾ ತುಂಬಾ ಕಮ್ಮಿ ಇದೆ. ದಟ್ ಇಸ್ ಬ್ಯೂಟಿ ಆಫ್ ಪಿರಮಿಡ್ ಆಫ್ ನಂಬರ್. ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಪಿರಮಿಡ್ ಆಫ್ ನಂಬರು ಅಪ್ರೈಟ್ ಇರ್ಬೋದು ನಾರ್ಮಲ್ ಗ್ರಾಸ್ ಲ್ಯಾಂಡ್ ಅಲ್ಲಿ ಇಟ್ ಕ್ಯಾನ್ ಬಿ ಅಪ್ರೈಟ್. ಬಟ್ ಅದೇ ಪಿರಮಿಡ್ ಆಫ್ ನಂಬರು ಕ್ಯಾನ್ ಆಲ್ಸೋ ಬಿ ಇನ್ವರ್ಟೆಡ್ ಇನ್ ಅ ಬಿಗ್ ಟ್ರೀ. ಎಕ್ಸಾಂಪಲ್ ಅದು ನಿಮಗೆ ಲಾಸ್ಟ್ ಹೇಳ್ಕೊಡ್ತೀನಿ ಯಾವಾಗ ಪಿರಮಿಡ್ ಆಫ್ ನಂಬರ್ ಉಲ್ಟಾಗಿ ಹೋಗುತ್ತಂತ. ಸರಿನಾ? ಇಟ್ಕೊಂಡಿದ್ದಾರೆ ನೋಡಿ. ದಿಸ್ ಇಸ್ ಫಾರ್ ಗ್ರಾಸ್ ಲ್ಯಾಂಡ್. ಇದು ಗ್ರಾಸ್ ಲ್ಯಾಂಡ್ಗೆ. ನೆಕ್ಸ್ಟ್ ಇಸ್ ಪಿರಮಿಡ್ ಆಫ್ ಬಯೋಮಾಸ್. ಪಿರಮಿಡ್ ಆಫ್ ಬಯೋಮಾಸ್ ಅಪ್ರೈಟ್ ಇರ್ಬೋದು, ಇನ್ವರ್ಟೆಡ್ ಇರ್ಬೋದು, 2 ಸಾಧ್ಯ. ಅದಂಗೆ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ. ದಿಸ್ ಒನ್ ಇಸ್ ಅ ಪಿರಮಿಡ್ ಆಫ್ ಬಯೋಮಾಸ್ ಫಾರ್ ಅಟ್ ಹೈ ಟ್ರೋಪಿಕ್ ಲೆವೆಲ್ಸ್. ದಿಸ್ ಒನ್ ಇಸ್ ಬೇಸಿಕ್ಲಿ ಫಾರ್ ನಾರ್ಮಲ್ ಇದು ಜಂಗಲ್ ಅಲ್ಲಿ. ಬಟ್ ಇದು ಇನ್ವರ್ಟೆಡ್ ಆಗಿದೆ. ಇದು ಇನ್ವರ್ಟೆಡ್ ಪಿರಮಿಡ್ ಆಫ್ ಬಯೋಮಾಸ್, small standing crop of phytoplankton support a large standing crop of zooplankton. ಅರ್ಥ ಏನು? This one is present in the aquatic ecosystem ಅಲ್ಲಿ. ಪಿರಮಿಡ್ ಆಫ್ ಬಯೋಮಾಸ್ ಉಲ್ಟಾಗಿ ಹೋಗುತ್ತೆ. ಯಾಕೆ? ಬಿಕಾಸ್ ಇದು ಫೈಟೋಪ್ಲಾಂಕ್ಟೋನ್ಸ್, ಇದು ನಿಮ್ದು ಝೂಪ್ಲಾಂಕ್ಟೋನ್ಸ್. ಸೊ ಪಿರಮಿಡ್ ಆಫ್ ಬಯೋಮಾಸ್ ಅಕ್ವಾಟಿಕ್ ಕಂಡೀಷನ್ ಅಲ್ಲಿ
ಉಲ್ಟಾಗಿ ಹೋಗುತ್ತೆ ಇಲ್ಲಿ, ಉಲ್ಟಾಗಿ ಹೋಗುತ್ತೆ ಸರಿನಾ. ಸರಿ. ಫೈಟೋಪ್ಲಾಂಕ್ಟೋನ್ಸ್ ಕಮ್ಮಿ ಇದೆ ಬಯೋಮಾಸು. ಇದು ಝೂಪ್ಲಾಂಕ್ಟೋನ್ಸ್ ಸರಿನಾ. ಫೈಟೋಪ್ಲಾಂಕ್ಟೋನ್ಸ್ ಕಮ್ಮಿ ಇದೆ. ಯಾಕೆ ಕಮ್ಮಿ ಇದೆ? ಫೈಟೋಪ್ಲಾಂಕ್ಟೋನ್ಸ್ದು ಬಯೋಮಾಸ್ ತುಂಬ ಕಮ್ಮಿ ಇದೆ, ಯಾಕಂದರೆ ದೇ ಆರ್ ವೆರಿ ಸ್ಮಾಲ್ ಮತ್ತು ಲೈಫ್ ಸೈಕಲ್ ತುಂಬ ಕಮ್ಮಿ ಇರುತ್ತೆ. ಸೊ ಅದರದ್ದು ಬಯೋಮಾಸ್ ಒಂದು ಟ್ರೋಪಿಕ್ ಲೆವೆಲ್ ತುಂಬ ಕಮ್ಮಿ ಇರುತ್ತೆ, ಡಸಂಟ್ ಇವನ್ ಮ್ಯಾಟರ್, ಅಷ್ಟು ಕಮ್ಮಿ ಇರುತ್ತೆ ಕಂಪೇರ್ಡ್ ಟು ಝೂಪ್ಲಾಂಕ್ಟೋನ್ಸ್ ತುಂಬ ಜಾಸ್ತಿ ಸರ್ವೈವ್ ಮಾಡುತ್ತೆ ಆ್ಯಂಡ್ ಇಟ್ ಈಸ್ ಮೋರ್ ಇನ್ ನಂಬರ್. ಓಕೆನಾ. ಪಿರಮಿಡ್ ಆಫ್ ಎನರ್ಜಿ ಆಲ್ವೇಸ್ ಸಪ್ರೇಟ್. ಕೇಳಿಸ್ಕೊಂಬಿಡಿ, ಇದನ್ನ ಯಾವಾಗೂ ಅಪ್ರೇಟ್ ಇರುತ್ತೆ ಪಿರಮಿಡ್ ಆಫ್ ಎನರ್ಜಿ ಸರಿನಾ. ಇದು ಪಿರಮಿಡ್ ಆಫ್ ಎನರ್ಜಿ. ಇಲ್ಲಿ ನೋಡ್ಬೋದು ನೀವು 10% ಲಾ, 10,000, 1,000, 100, 10% ಲಾ ಫಾಲೋ ಮಾಡಿದ್ದಾರೆ, ಇಲ್ಲೂ ಕೂಡ ಮಾಡಿದ್ದಾರೆ. ಸ್ಟೂಡೆಂಟ್ಸ್ ಎಕ್ಸೆಪ್ಷನ್ ಕೇಳಿಸ್ಕೊಳ್ಳಿ, ಎಕ್ಸೆಪ್ಷನ್ಸು ನೋಡಿ ಇಲ್ಲಿ. There are exceptions to this generalization if you were to count the number of insects feeding on one large tree. ಯೋಚನೆ ಮಾಡಿ, ನಮ್ಮ ಹತ್ರ ಇಲ್ಲಿ ಒಂದು ಮರ ಇದೆ, ಪಿರಮಿಡ್ ಆಫ್ ನಂಬರ್ ಇದು, ಒಂದೇ ಒಂದು ಟ್ರೀ ಇದೆ. ಒಂದು ಟ್ರೀ ಮೇಲೆ 1,00,000 ಇನ್ಸೆಕ್ಟ್ಸ್ ಇರ್ಬೋದಾ? ಒಂದು ಟ್ರೀ ಮೇಲೆ 1,00,000 ಇನ್ಸೆಕ್ಟ್ಸ್ ಇರ್ಬೋದಾ? ಇರ್ಬೋದು, ಸಾಧ್ಯ ಇದೆ. ಉಲ್ಟಾಗೋಯ್ತು ಪಿರಮಿಡು ನೋಡಿ. ಪಿರಮಿಡ್ ಉಲ್ಟಾಗೋಯ್ತು ಸರ್ ಪಿರಮಿಡು. ವಾಟ್ ಕೈಂಡ್ ಆಫ್ ಪಿರಮಿಡ್ ವುಡ್ ಯು ಗೆಟ್ ನೌ? ಉಲ್ಟಾ ರಿವರ್ಸ್ ಬರುತ್ತೆ. ನಾವು ಆ್ಯಡ್ ಅನ್ ಎಸ್ಟಿಮೇಟ್ ನಂಬರ್ ಆಫ್ ಬರ್ಡ್ಸ್ ಡಿಪೆಂಡಿಂಗ್ ಅಪಾನ್ ದಿಸ್ ಇನ್ಸೆಕ್ಟ್ಸ್. ಈ ಪಿರಮಿಡಲ್ಲಿ ಈಗ ಲೆಟ್ಸ್ ಸೇ ಬರ್ಡ್ಸು ಇದೆ, ಇನ್ಸೆಕ್ಟ್ನ ಜಾಸ್ತಿ ಇರುತ್ತೆ ಕಮ್ಮಿ ಇರುತ್ತೆ? ಬರ್ಡ್ಸು ಕಮ್ಮಿನೇ ಇರುತ್ತೆ ಸರ್ ಬರ್ಡ್ಸು. ಬಟ್ ಟ್ರೀಕಿನ ಜಾಸ್ತಿ ಇರುತ್ತೆ ನಂಬರು. ಸೊ ಪಿರಮಿಡ್ ಆಫ್ ನಂಬರ್ ಉಲ್ಟಾನೂ ಇರ್ಬೋದು, ಸಾಧ್ಯ ಇದೆ ಸರ್ನಾ. ನೋ ಅ ಪಿರಮಿಡ್ ಆಫ್ ಬಯೋಮಾಸ್ ಇನ್ ಸಿ ಹೇಳದ್ನಲ್ಲ ಅಕ್ವಾಟಿಕ್ ಸಿಸ್ಟಮ್ ಅಲ್ಲಿ ಜನರಲಿ ಇನ್ವರ್ಟೆಡ್ ಬಿಕಾಸ್ ಬಯೋಮಾಸ್ ಆಫ್ ಫಿಶಸ್ ಫಾರ್ ಎಕ್ಸಿಡ್ಸ್ ದಟ್ ದ ಫೈಟೋಪ್ಲಾಂಕ್ಟನ್ಸ್. ಸೊ ಫಿಶ್ ಬಯೋಮಾಸ್ ಜಾಸ್ತಿ ಇರುತ್ತೆ, ಫೈಟೋಪ್ಲಾಂಕ್ಟನ್ಸ್ ಮಾಸ್ ತುಂಬ ಕಮ್ಮಿ ಇರುತ್ತೆ. ಸೊ ಆಗ ಪಿರಮಿಡ್ ಉಲ್ಟಾಗಿ ಹೋಗುತ್ತೆ ಅಕ್ವಾಟಿಕಲ್ಲಿ. ಏನಾ? Pyramid of energy is always upright, can never be inverted because when the energy flows from particular trophic level to the next trophic level, some energy is always lost. 10% law. As heat at each step. Each bar is the energy pyramid indicating the amount of energy present at each trophic level. ನೀವು ಸೂರ್ಯದಿಂದ ಎನರ್ಜಿ ಪ್ಲಾಂಟ್ಸ್ ತಗೊಳುತ್ತೆ. ಪ್ಲಾಂಟ್ಸ್ ಯಾವತ್ತೂ ಕೂಡ ವಾಪಸ್ ಎನರ್ಜಿ ಕಳ್ಸೋಕ್ಕಾಗಲ್ಲ ಸೂರ್ಯಗೆ. ಯಾಕಂದ್ರೆ ಪ್ಲಾಂಟ್ಸು ಸ್ವಲ್ಪ ಎನರ್ಜಿನ ಕನ್ಸ್ಯೂಮ್ ಮಾಡ್ಕೊಂಡ್ಬಿಟ್ಟೈತೆ. ನಾವು ಪ್ಲಾಂಟ್ಸ್ ತಿಂತೀವಿ, ನಾವು ಪ್ಲಾಂಟ್ ತಿನ್ನಬೇಕಾದ್ರೆ ವಿ ಆಲ್ಸೋ ಯೂಸಿಂಗ್ ಸಮ್ ಎನರ್ಜಿ ಮುಗೀತಲ್ಲ, ಖಲಾಸದು ವಾಪಸ್ ನಾವು ಕಳ್ಸೋಕ್ಕಾಗಲ್ಲ ಅಷ್ಟೇ ಎನರ್ಜಿನ ಪ್ಲಾಂಟ್ಗೆ. ಸೊ ಇಟ್ ಇಸ್ ಆಲ್ವೇಸ್ ಸಪ್ರೇಟ್. ಓಕೆ ಸ್ಟೂಡೆಂಟ್ಸ್, ಲಾಸ್ಟ್ ಟಾಪಿಕ್ ದಟ್ ಇಸ್ ಲಿಮಿಟೇಷನ್ ಆಫ್ ಎಕಲಾಜಿಕಲ್ ಪಿರಮಿಡ್ಸ್. ಈ ಎಕಲಾಜಿಕಲ್ ಪಿರಮಿಡ್ಸ್ ಇಲ್ಲಿ ಸ್ವಲ್ಪ ಲಿಮಿಟೇಷನ್ಸ್ ಇದೆ, ಬೇರೆ ಥರದ್ದು ಲಿಮಿಟೇಷನ್ಸ್ ಇದೆ ಇಲ್ಲಿ ಸರ್ನಾ. ಏನು ಲಿಮಿಟೇಷನ್ಸ್ ಅಪ್ಪ ಇದು ಸರ್ನಾ? ಕೇಳಿಸ್ಕೊಳ್ಳಿ. ಡಸ್ ನಾಟ್ ಅಕೌಂಟ್ ಫಾರ್ ಸೇಮ್ ಸ್ಪೀಶೀಸ್ ಬಿಲಾಂಗ್ ಟು ಮೋರ್ ದನ್ ಒನ್ ಟ್ರೋಪಿಕ್ ಲೆವೆಲ್. ನಾವು ಅಂದ್ವಿ ಸ್ಟಾರ್ಟಿಂಗಲ್ಲಿ ಸ್ಪ್ಯಾರೋ ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ, ಬಟ್ ಇನ್ಕ್ಲೂಡ್ ಮಾಡಿಲ್ಲ. ಡಸ್ ನಾಟ್ ಅಕ್ಯುಮುಲೇಟ್ ಫುಡ್ ವೆಬ್ ಇನ್ಕ್ಲೂಡ್ ಮಾಡಿಲ್ಲ. ನೋ ಪ್ಲೇಸ್ ಇನ್ ಎಕಲಾಜಿಕಲ್ ಪಿರಮಿಡ್ಸ್ ಫಾರ್ ಸ್ಯಾಪ್ರೋಫೈಟ್ಸ್. ನೋಡಿದ್ರೆ ಎಲ್ಲಾದರೂ we did not see decomposers anywhere. Decomposers are not included in your entire ecological pyramid. Complete agi absent agide in this thing. Okay student, that is your entire chapter. Now brief agi nimge the most detailed way possible agi kadme time li helkodidini sarna. That is your entire chapter of ecosystem. One small recap ಕೊಡ್ತೀನಿ, ಕೇಳಿಸ್ಕೊಳ್ಳಿ ಸ್ಟಾರ್ಟಿಂಗ್ ಇಂದ ಏನು ಕಲ್ತೀವಿ ಅಂತ ನಾವು ಇವತ್ತು ಸರಿನಾ. First we learned about ecosystem, function unit of nature. ಅದಾದ್ಮೇಲೆ we learned that ecosystem can vary in shape, small ಜಾಸ್ತಿ ಇರ್ಬೋದು. Then we learned that your entire biosphere is also an ecosystem. Okay, then there are two types, natural, man-made. Examples ಕೂಡ ಕಲ್ತೀವಿ, ನ್ಯಾಚುರಲ್ ಮ್ಯಾನ್ ಮೇಡ್ದು. ಓಕೆ, ಇಲ್ಲಿ ಟೆರೆಸ್ಟ್ರಿಯಲ್ ಅಕ್ವಾಟಿಕ್ ಕೂಡ ಕಲ್ತೀವಿ, ಡಿಫ್ರೆನ್ಸ್ ಇರುತ್ತೆ ಅಂತ ಸರಿನಾ. Then we learned about your physical structure of ecosystem, species composition and stratification. ಇದು ನಿಮ್ಮದು stratification right here. Okay, then we learned about your ecosystem as functional unit. 4 main pillars ಇರುತ್ತೆ: productivity, decomposition, energy flow and nutrient cycling. 4 main pillars. We learned it with the help of a example. Then we learned about primary productivity, primary production, GPP, NPP. Then we learned about your factors. Secondary productivity, we learned about secondary productivity. Secondary productivity is productivity produced by the consumers. Consumer ಒಂದು productivity produce ಮಾಡಿದ್ರೆ secondary productivity ಅಂತ ಕರಿತೀವಿ, secondary productivity ಅದು. Then we learned about entire steps in your decompositions.
fragmentation, leaching, catabolism, unification, mineralization, right? Then we learned about properties of humus. Then we learned about factors affecting decomposition, energy flow, that is PAR. Then we learned about your trophic systems, producers, primary consumer, secondary consumer, tertiary consumer, trophic levels. Then we learned about food chain, grazing food chain starting with your photosynthesis, detritus food chain starting with your dead and decaying matter, 10% law, food web, example of food web, standing crop, biomass, then three different types of age pyramids, pyramid of number, pyramid of biomass, and pyramid of energy. Exceptions kuda kaltvi. Students, in just 45 minutes we completely finished the entire chapter. So thank you so much students for today's video. If you enjoyed today's video, quickly smash the like button and also subscribe to the channel if you're new to the channel. Okay, video na share ಮಾಡಿ ಎಲ್ಲರಿಗೂ. And which is the next chapter which you need? ನಾನೇನು ಅನ್ಕೊಂಡಿ ಅಂತಂದ್ರೆ ನೆಕ್ಸ್ಟ್ 2 days ಅಲ್ಲಿ ಮಿಕ್ಕಿದ 2 ಎಕಾಲಜಿ ಚಾಪ್ಟರ್ ಕೂಡ ಮುಗಿಸ್ಬಿಡೋದ ಸರಿನಾ. ನಾಳೆ ನಿಮ್ಗೆ ಆರ್ಗನಿಸಮ್ ಅಂಡ್ ಪಾಪ್ಯುಲೇಷನ್, ಅದಾದ್ಮೇಲೆ ಬಯೋಡೈವರ್ಸಿಟಿ ಕನ್ಸರ್ವೇಷನ್, 3 ದಿವಸದಲ್ಲಿ 3 ಚಾಪ್ಟರ್ ಫುಲ್ ಡಮಾರ್ ಸರಿನಾ. ಸ್ಟೂಡೆಂಟ್ಸ್, ಇದಾದ್ಮೇಲೆ ಒಂದ್ಸತಿ ನೀವು NCERT ನ ಓದಿ, ಒಂದ್ಸತಿ NCERT ಚೆಕ್ ಮಾಡಿ ಆಮೇಲೆ ನೋಡಿ ನನಗೆ ಎವ್ರಿ ಸಿಂಗಲ್ ಪಾಯಿಂಟ್ ಫ್ರಮ್ your NCERT is covered top to bottom ಸರಿನಾ. And also let me know in the comment section if you need the questions from this chapter. Okay, so thank you so much students for today's class. Have a great day ahead and bye bye.